ಯಥಾಮತಿ ಅನುವಾದವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತತ್ರಾಪಿ 4ನೆಯ ಸ್ಕಂಧದ ಅನುವಾದ ಇವತ್ತು ಮಾಡಬೇಕು ಅಂತ ಎಲ್ಲ ಸತ್ಸಂಗದಲ್ಲಿರುವಂತಹ ಎಲ್ಲ ಜಿಜ್ಞಾಸುಗಳು ಅಪೇಕ್ಷೆ ಪಟ್ಟಿದ್ದಾರೆ. ಆ ಪ್ರಕಾರವಾಗಿ ಭಾಗವತ ಅದು ಎಷ್ಟು ಉತ್ತಮ ಗ್ರಂಥ ಅಂದ್ರೆ ಅದರ ಶ್ರವಣ ಮತ್ತು ಅದರ ವಾಚನ ಎಲ್ಲದಕ್ಕೂ ಒಂದು ದೀಕ್ಷೆ ಬೇಕು. ಆದ್ರಿಂದ ಶ್ರೋತೃಗಳಿಗೆ ಮತ್ತು ವಕ್ತೃಗಳಿಗೆ ಇಬ್ಬರಿಗೂ ಭಾಗವತವನ್ನ ಕೇಳುವಾಗ ದೀಕ್ಷೆ ಇರಬೇಕು. ಏನು ದೀಕ್ಷೆ ಅಂತ ಹೇಳಿದ್ರೆ ವಿಷ್ಣು ಸರ್ವೋತ್ತಮತ್ವ ದೀಕ್ಷೆ ಇರಬೇಕು ಅಂತ ಹೇಳ್ತಾರೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎನ್ನುವ ಒಂದು ದೀಕ್ಷೆ ಇಲ್ಲದೆ ಹೋದ್ರೆ ಆವಾಗ ಅವರಿಗೆ ಭಾಗವತವನ್ನು ಶ್ರವಣ ಮಾಡಲಿಕ್ಕೆ ಅರ್ಹತೆಯೇ ಬರುವುದಿಲ್ಲ ಅನ್ನುವಷ್ಟು ಮಟ್ಟಿಗೆ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜಿಜ್ಞಾಸುಗಳು ಎಲ್ಲರೂ ಕೂಡ ಹರಿ ಸರ್ವೋತ್ತಮ ಅನ್ನುವಂತಹ ಒಂದು ದೀಕ್ಷೆಯಲ್ಲೇ ಇದ್ದೀರಿ. ಅಂತಹ ಯೋಗ್ಯರಾದಂತಹ ನಿಮ್ಮ ಈ ಶ್ರೋತೃಗಳಿಗೆ ಯಥಾಶಕ್ತಿ ಯಥಾಮತಿ 4ನೆಯ ಸ್ಕಂದದ ಕೆಲವು ವಿಚಾರಗಳನ್ನ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆ ಕೆಲವು ವಿಚಾರ ಅಂತ ಹೇಳ್ತೇನೆ ಅಂತಂದ್ರೆ ಭಾಗವತ ತುಂಬಾ ದೊಡ್ಡ ಗ್ರಂಥ. ಅದನ್ನೆಲ್ಲ ನಾವು ಒಂದು ದಿವಸ 1 ಗಂಟೆ ಅಷ್ಟರಲ್ಲಿ ನಾವು ತಿಳ್ಕೊಳ್ತೇವೆ ಅಂತನ್ನೋದು ಹೇಗೆ ಅಂದ್ರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ಬಾಹುಭ್ಯಾಂ ಸಾಗರಂ ತರ್ತುಂ ಕೈಚ್ಛೇತ ಪುಮಾನ್ ಭುವಿ ಅಂತ. 2 ಭುಜಗಳಿಂದ ಸಾಗರವನ್ನು ನಾನು ಈಜಿ ದಾಟಿ ಮುಗಿಸ್ತೇನೆ ಅಂತ ಯಾರು ತಾನೇ ಆ ರೀತಿಯಾದ ಸಾಹಸವನ್ನ ಮಾಡ್ಲಿಕ್ಕೆ ಸಾಧ್ಯ? ಹಾಗೆ ಅವರು ನೀವೆಲ್ಲ ಜಿಜ್ಞಾಸುಗಳೆಲ್ಲ ಏನೋ ಕೇಳಿಕೊಂಡ್ರಿ, 1 ಗಂಟೆಯಲ್ಲಿ 4ನೇ ಸ್ಕಂಧ ಹೇಳಬೇಕು. ಚತುರ್ಥ ಸ್ಕಂಧ ಅದು ಒಳ್ಳೊಳ್ಳೆ ತತ್ವಗಳನ್ನು ನಿರೂಪಣೆ ಮಾಡುವಂತಹ ಭಾಗ ಅದು. ಅಂತಹದ್ದನ್ನ 1 ಗಂಟೆಯಲ್ಲಿ ತತ್ರಾಪಿ ಆ ಕಡೆ ಈ ಕಡೆ ಒಂದು 10 ನಿಮಿಷ ತೆಗೆದರೆ 50 ನಿಮಿಷಗಳಲ್ಲಿ ನಿರೂಪಣೆ ಮಾಡುವುದು ಅಂದ್ರೆ ಅದು ತುಂಬಾ ಸಂಕ್ಷಿಪ್ತವಾದ ನಿರೂಪಣೆ ಆಗತ್ತೆ. ಆದರೂ ಕೂಡ ಸುಮ್ಮನಿರಬಾರದು. ನಜಾತು ತಿಷ್ಠೇತ್ ಕ್ಷಣಮಪಿ ಅಂತ. ಏನೂ ಮಾಡದೆ ಭಾಗವತಾದಿ ಶ್ರವಣಗಳೇ ಇಲ್ಲದೆ ನಾವು ಒಂದು ಕ್ಷಣವೂ ಇರಬಾರದು. ಆದ್ರಿಂದ ಯಥಾಶಕ್ತಿ ಮತ್ತೆ ನಾವು ಶ್ರವಣ ಮಾಡ್ತಾ ಇದ್ರೆ ಅದರಿಂದ ನಮಗೆ ಎಷ್ಟು ಸಾಧ್ಯವಾದಷ್ಟು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ, ಪುಣ್ಯ ಸಂಪಾದನೆ ಆಗುತ್ತೆ ಅನ್ನುವ ಕಾರಣಕ್ಕೆ ಒಂದು ಸಮಯವನ್ನ ನಿಗದಿ ಮಾಡಿಕೊಂಡು ನಾವು ಶ್ರವಣವನ್ನ ಮಾಡೋಣ. ಪ್ರಧಾನವಾಗಿ ಈ ಇಡೀ ಸ್ಕಂದದಲ್ಲಿ ಹೇಳುವ ವಿಷಯಗಳನ್ನ ಸುಮ್ಮನೆ ಹೈಲೈಟ್ಸ್ ಹೇಳೋದಾದ್ರೆ, ಪ್ರಾರಂಭದಲ್ಲಿ ನರನಾರಾಯಣರ ಅವತಾರವನ್ನ ನಿರೂಪಣೆ ಮಾಡಿ ಅದಾದ ಮೇಲೆ ದಕ್ಷಾಧ್ವರ ಪ್ರಸಂಗವನ್ನ ನಿರೂಪಣೆ ಮಾಡ್ತಾರೆ ಪ್ರಧಾನವಾಗಿ. ಆಮೇಲೆ ಪರಮಾತ್ಮ ವಾಸುದೇವ ರೂಪಿಯಾಗಿ ಧ್ರುವಕುಮಾರನನ್ನ ಅನುಗ್ರಹಿಸಿದಂತಹ ಒಂದು ಕಥಾ ನಿರೂಪಣೆ 4ನೇ ಸ್ಕಂಧದಲ್ಲಿ ಆಗುತ್ತೆ. ಇದಾದ ಮೇಲೆ ವಿಸ್ತಾರವಾಗಿ ಪ್ರಚೇತಸರು ಸಾಧನೆ ಮಾಡಿದಂತಹ ಕ್ರಮ ಏನು, ಅವರು ಹೇಗೆ ಸಾಧನೆ ಮಾಡ್ತಾರೆ, ಅವರಿಗೆ ನಾರದರು ಸನಕಾದಿಗಳು ಎಲ್ಲರೂ ಬಂದು ಹೇಗೆ ಉಪದೇಶ ಮಾಡ್ತಾರೆ ಅನ್ನುವುದರ ಮಧ್ಯದಲ್ಲಿ ಪೃಥು ಚಕ್ರವರ್ತಿ ಮಾಡಿದಂತಹ ಒಂದು ಅಶ್ವಮೇಧ ಯಾಗದ ನಿರೂಪಣೆ ಅಂತ ಹೀಗೆ ಅನೇಕ ತತ್ವಗಳನ್ನ ಅನೇಕ ವಿಚಾರಗಳನ್ನ 4ನೇ ಸ್ಕಂಧದಲ್ಲಿ ನಿರೂಪಣೆಯನ್ನ ಮಾಡಿದ್ದಾರೆ. ಆ ನರನಾರಾಯಣರು ಅವತಾರ ಮಾಡಿದ ಒಂದು ಪ್ರಕಾರವನ್ನ ಹೇಳ್ತಾ, ಆ ದಕ್ಷ ಪ್ರಜಾಪತಿ ತಾನು ಏನ್ ಮಾಡ್ತಾನೆ ಅಂದ್ರೆ, ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ, ಮನು ಸ್ವಯಂಭವ ಮನು ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿರ್ತಾನೆ. ಆ ದಕ್ಷ ಪ್ರಜಾಪತಿಗೂ ಪ್ರಸೂತಿಗೂ 16 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ 13 ಮಂದಿಯನ್ನ ಧರ್ಮರಾಜನಿಗೆ ಧರ್ಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಒಬ್ಬಳನ್ನ ಅಗ್ನಿಗೆ ಮತ್ತೊಬ್ಬಳನ್ನ ಪಿತೃಗಳಿಗೆ ದಾಕ್ಷಾಯಣಿ ಅಂತ ಯಾರಿದ್ದಾಳೆ ಅವಳನ್ನ ರುದ್ರದೇವರಿಗೆ ವಿವಾಹ ಮಾಡಿಕೊಡ್ತಾನೆ ಅಂತ ನಮಗೆಲ್ಲ ಪ್ರಸಿದ್ಧವಾದದ್ದು.
ಅಷ್ಟರಲ್ಲಿ ಅಂದ್ರೆ ಯಾರು ಧರ್ಮ ಪ್ರಜಾಪತಿ ಇದ್ದಾನೆ ಅವನ 13 ಮಂದಿ ಹೆಂಡತಿಯರಲ್ಲಿ ಮೂರ್ತಿ ಅಂತ ಒಬ್ಬಳು, ಅವಳಲ್ಲಿ ಹುಟ್ಟಿ ಬಂದವರೇ ನರನಾರಾಯಣರು ಅಂತ. ಆ ನರನಾರಾಯಣರ ಅವತಾರ ಯಾವಾಗ ಆಯಿತೋ ಆವಾಗ ಅಂತರಿಕ್ಷದಿಂದ ಪುಷ್ಪವೃಷ್ಟಿ ಆಯಿತಂತೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಸಂತೋಷ ಪಟ್ಟಿದ್ದಾರಂತೆ, ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರಂತೆ, ದೇವತಾ ಸ್ತ್ರೀಯರೆಲ್ಲ ನರ್ತನ ಮಾಡಿದ್ದಾರೆ ಅಂತ ಭಾಗವತ ನಿರೂಪಣೆ ಮಾಡ್ತಾ ಇದೆ. ಆ ರೀತಿಯಾಗಿ ಪರಮಾತ್ಮ ಅವನ ಅವತಾರ ಆಗಿದೆ. ಏತನ್ಮಧ್ಯೆ ನಿರೂಪಣೆ ಮಾಡಿರೋ ಪ್ರಕಾರ ದಾಕ್ಷಾಯಣಿಯನ್ನ ಆ ದಕ್ಷ ಪ್ರಜಾಪತಿ ತಾನು ರುದ್ರದೇವರಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಆ ಪ್ರಸಂಗದಲ್ಲಿ ಅಲ್ಲಿ ದಕ್ಷಾಧ್ವರ ಪ್ರಸಂಗದ ನಿರೂಪಣೆಯನ್ನ ಭಾಗವತದಲ್ಲಿ ಮಾಡಿದ್ದಾರೆ. ನಮಗೆಲ್ಲ ಉತ್ತಮವಾದ ಉಪದೇಶಗಳು ಬೇಕು, ಉತ್ತಮವಾದ ಸಂದೇಶಗಳು ಬೇಕು. ಭಾಗವತವನ್ನ ನಾವು ಶ್ರವಣ ಮಾಡ್ಲಿಕ್ಕೆ ಕೂತಿದ್ದೇವೆ ಅಂದ್ರೆ ಇವತ್ತಿನ ಶ್ರವಣದಲ್ಲಿ ನಾವು ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದ ಸಂದೇಶ ಏನು ಅಂತ ನಮ್ಗೆ ಬೆರಳೆಣಿಕೆಗೆ ಸಿಗಬೇಕು. ಸುಮ್ಮನೆ ಕಥೆ ಕೇಳಿದ್ವಿ ಹೊರಟ್ವಿ ಅಂತ ಆಗಬಾರ್ದು. ಇವತ್ತಿನ ಒಂದು ಶ್ರವಣದಿಂದ ನಮಗೆ ನಮ್ಮ ಜೀವನಕ್ಕೆ ಅನುಕೂಲವಾಗುವ, ನಮಗೆ ಸಾಧನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅನುಕೂಲವಾಗುವ ಸಂದೇಶ ಏನು ಸಿಕ್ತು ಅಂತ ನಾವು ನೋಟ್ ಮಾಡಿಕೊಳ್ಳು, ಅಂದ್ರೆ ಅವತ್ತಿನ ಶ್ರವಣ ಸಾರ್ಥಕ. ಆದ್ರಿಂದ ಇವತ್ತಿನ 4ನೇ ಸ್ಕಂದದ ಶ್ರವಣದಲ್ಲಿ ನಮಗೆ ಮೊಟ್ಟ ಮೊದಲನೆಯದಾಗಿ ಒಂದು ಸಂದೇಶ ಸಿಕ್ತು. ಆ ದಾಕ್ಷಾಯಣಿ ಸತೀದೇವಿ ಮತ್ತು ರುದ್ರದೇವರ ಮಧ್ಯದಲ್ಲಿ ಒಂದು ಸಂವಾದ ಆಗತ್ತೆ. ತುಂಬಾ ವಿಸ್ತಾರವಾಗಿದೆ, ಸಂಕ್ಷಿಪ್ತವಾಗಿ ಹೇಳಿ ನಾನು ಮುಗಿಸ್ತೇನೆ. ಒಂದು ಪ್ರಸಂಗ ಏನಾಗಿರುತ್ತದೆ, ದಕ್ಷ ಪ್ರಜಾಪತಿಯ ಒಂದು ಸಭಾ ಮಂಟಪದಲ್ಲಿ ದಕ್ಷ ಪ್ರಜಾಪತಿ ತಾನು ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮಾದಿ ಸಕಲ ದೇವತೆಗಳು ಅಲ್ಲಿ ಕೂತಿರ್ತಾರೆ, ರುದ್ರದೇವರು ಕೂತಿರ್ತಾರೆ. ರುದ್ರದೇವರು ಅಂದ್ರೆ ಅಳಿಯ. ಆವಾಗ ಬ್ರಹ್ಮದೇವರು ರುದ್ರದೇವರನ್ನ ಬಿಟ್ಟು ಎಲ್ಲರೂ ಕೂಡ ದಕ್ಷ ಪ್ರಜಾಪತಿ ಸಭೆಗೆ ಬಂದಾಗ ಎದ್ದು ನಿಂತು ಗೌರವಿಸ್ತಾರೆ. ಆದರೆ ಬ್ರಹ್ಮದೇವರು ಗೌರವಿಸೋ ಪ್ರಶ್ನೆಯೇ ಇಲ್ಲ, ಯಾಕೆಂದ್ರೆ ಅವರು ಹಿರಿಯರು. ರುದ್ರದೇವರು ದೇವತೆಗಳು ಏನೇ ಆಗಿದ್ರು ಕೂಡ ಅಳಿಯ ಅಂತಂದ ಮೇಲೆ ಮಾವನಿಗೆ ಗೌರವಿಸಬೇಕು. ಆದ್ರೆ ರುದ್ರದೇವರು ಕಣ್ಣು ಮುಚ್ಚಿ ಏನೋ ಧ್ಯಾನ ಮಾಡ್ತಾ ಕೂತಿರ್ತಾರೆ, ಗೌರವಿಸ್ಲಿಲ್ಲ. ಬಹಳ ಸಿಟ್ಟು ಬರ್ತದೆ, ಕೋಪ ಬಂದು ಶಾಪ ಕೊಟ್ಟು ಬಿಡ್ತಾರೆ ರುದ್ರದೇವರಿಗೆ, ನಿನಗೆ ಆಹುತಿ ಸಿಗದೆ ಹೋಗ್ಲಿ ಇತ್ಯಾದಿ. ಆವಾಗ ರುದ್ರದೇವರು ಅವರೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಂದು ಬಿಡ್ತಾರೆ. ಇನ್ನೂ ದಕ್ಷ ಪ್ರಜಾಪತಿಗೆ ಅನ್ನಿಸ್ತದೆ ರುದ್ರದೇವರಿಗೆ ಶಾಪ ಕೊಟ್ಟಿದ್ದೇನೋ ಆಯಿತು, ಅವರಿಗೆ ಅವಮಾನ ಮಾಡುವ ಹಾಗೆ ಒಂದು ಯಜ್ಞ ಮಾಡ್ತೇನೆ ಅಂತ ದಕ್ಷ ಪ್ರಜಾಪತಿ ಸಂಕಲ್ಪ ಮಾಡಿ ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ. ಅಲ್ಲಿರುವಂತಹ ಸುರಲೋಕದ ಎಲ್ಲಾ ದೇವತೆಗಳು, ಗಂಧರ್ವರು, ಕಿನ್ನರರು ಎಲ್ಲರನ್ನೂ ಆಹ್ವಾನಿಸ್ತಾನೆ ದಕ್ಷ ಪ್ರಜಾಪತಿ. ರುದ್ರದೇವರು ಸತೀದೇವಿಗೆ ಮಾತ್ರ ಆಹ್ವಾನ ಇರೋದು. ಇಂತಹ ಪ್ರಸಂಗದಲ್ಲಿ ಎಲ್ಲರೂ ತಮ್ಮ ತಂದೆಯ ಯಜ್ಞಕ್ಕೆ ಸಂಭ್ರಮದಿಂದ ಸಡಗರದಿಂದ ಹೋಗ್ತಾ ಇರುವಾಗ ಅದನ್ನ ನೋಡಿದಂತಹ ಸತೀದೇವಿ ಕೇಳ್ತಾಳೆ, ನಾವು ಹೋಗೋಣ ನಡ್ರಿ, ನಮ್ಮಪ್ಪನ ಯಜ್ಞ ನಡೀತಾ ಇದೆ, ಹರಿ ವಿಜೃಂಭಣೆಯಿಂದ ನಡೀತಾ ಇದೆ. ಅಪ್ಪನ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಹೋಗಬೇಕು ಅನ್ಸೋದು ಸಹಜ, ಅದಕ್ಕೆ ಹೋಗೋಣ ಅಂತ. ಬಹಳ ಚೆನ್ನಾಗಿರುತ್ತೆ ಅವರಿಬ್ಬರ ಸಂವಾದ. ರುದ್ರದೇವರಂತಾರೆ, ನಮಗೆ ಆಮಂತ್ರಣ ಇಲ್ಲಮ್ಮ, ನಾವು ಹೋಗೋದು ಬೇಡ, ನಮ್ಮನ್ನ ನಿಮ್ಮಪ್ಪ ಕರೆದಿಲ್ಲ ಅಂದ್ಮೇಲೆ ಹೋಗೋದು ಸರಿಯಲ್ಲ, ಹೋಗೋದು ಬೇಡ ಅಂತ. ಅದಕ್ಕೆ ಅವಳು ಭಾರಿ ಧರ್ಮದ ಮಾತಾಡ್ತಾಳೆ. ಅಂದ್ರೆ ನಮಗೆ ಯಾವಾಗ ಏನು ಮಾತುಗಳು ಬರ್ತವೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾಳೆ. ಅದಕ್ಕೆ ಸತೀದೇವಿ ಹೇಳ್ತಾಳೆ, ಅಲ್ಲ ನೀವು ಆಮಂತ್ರಣ ಇಲ್ಲದೆ ಹೋಗಬಾರ್ದು ಅಂತ ವಿಚಾರ ಮಾಡ್ತಾ ಇದ್ದೀರಿ, ಆದ್ರೆ ನಿಜವಾದ ತತ್ವ ಏನು ಅಂತ. ಗಂಡನಿಗೆ ಧರ್ಮದ ಉಪದೇಶ ಮಾಡೋ ಒಂದು ರಭಸ. ಯಾಕೆ ಅಂದ್ರೆ ಅಪ್ಪನ ಮೇಲಿನ ವ್ಯಾಮೋಹ. ಅಪ್ಪನ ಕಾರ್ಯಕ್ರಮಕ್ಕೆ ಹೋಗಬೇಕು, ತಂದೆಯ ಒಂದು ಯಜ್ಞಕ್ಕೆ ಹೋಗಬೇಕು, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನೇ ಹೋಗದೆ ಇದ್ರೆ ಹೇಗೆ ಅಂತ ವಿಚಾರ ಮಾಡಿ ಅವಳು ಹೇಳ್ತಾಳೆ, ಅನಾಹುತಾಪ್ಯಭಿಯಾಂತಿ ಸೌಹೃತ. ಒಂದು ಧರ್ಮದ ಮಾತು ಇದೆ, ಏನು ಅಂದ್ರೆ ಈ 3 ಜನರ ಮನೆಗೆ ಆಮಂತ್ರಣ ಇಲ್ಲದೆ ಇದ್ರೂ ಹೋಗ್ಬೋದು, ಕರಿಬೇಕು ಅಂತ ನಿಯಮ ಇಲ್ಲ. ಅವ್ರು ನನ್ನ ಕರೀಲೇ ಇಲ್ಲ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರು? ಭರ್ತುಹು ಗುರೋಹೋ ದೇಹಕೃತಶ್ಚ ಕೇತನಂ ಅಂತ ಹೇಳ್ತಾಳೆ. ಇದು ಸತೀದೇವಿ ಹೇಳೋ ಮಾತು. ಭರ್ತುಹು
ಗಂಡನ ಮನೆಗೆ. ತವ್ರ ಮನೆಗೆ ಹೆಂಡತಿ ಹೋಗಿದ್ದಾಳೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹೋಗ್ತಾನೆ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮನೆಯವ್ರು ಇನ್ನೂ ಕರ್ದೇ ಇಲ್ಲ, ಆಮಂತ್ರಣ ಬಂದಿಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂದ್ರೆ ಗಂಡನ ಮನೆಗೆ ಹೋಗ್ಲಿಕ್ಕೆ ಆಮಂತ್ರಣ ಬೇಕಾದಿಲ್ಲ. ಏನೋ ಸ್ವಲ್ಪ ದಿವಸ ಇದ್ದೇನೋ ಮತ್ತೆ ವಾಪಸ್ ಗಂಡನ ಮನೆಗೆ ಹೋಗಿಬಿಡಬೇಕು. ಭರ್ತು ಗುರೋಹು, ಶಿಷ್ಯ ಏನೋ ರಜೆಗೆ ಅಂತ ಅಪ್ಪ ಅಮ್ಮನ ಮನೆಗೆ ಬಂದಿದ್ದಾನೆ, ಗುರುಕುಲಕ್ಕೆ ವಾಪಸ್ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಗುರುಗಳು ಕರೆದೇ ಇಲ್ಲ ಅಂತನೋ, ಅಥವಾ ಗುರುಗಳ ಒಂದು ಕಾರ್ಯಕ್ರಮ ನಡೀತಾ ಇದೆ, ಗುರುಗಳು ನನಗೆ ಆಮಂತ್ರಣನೇ ಕೊಟ್ಟಿಲ್ಲ ಅಂತನೋ, ಗುರುಗಳ ಮನೆಗೆ ಹೋಗಬೇಕಾದ್ರೆ ಆಮಂತ್ರಣ ಬೇಕು ಅಂತಿಲ್ಲ. ಅವರು ಕರೀದೇ ಇದ್ರೂ ಹೋಗಿ ಬಿಡಬಹುದು. ಮೂರನೆಯದ್ದು ದೇಹಕೃತಶ್ಚ, ತಂದೆಯ ಮನೆಗೆ ಹೋಗ್ಬೇಕಾದ್ರೆ ಯಾವ ಆಮಂತ್ರಣದ ಅವಶ್ಯಕತೆ ಇಲ್ಲ ಅಂತ. ಹೀಗೆ ಭರ್ತು ಗಂಡನ ಮನೆಗೆ, ಗುರುಗಳ ಮನೆಗೆ, ತಂದೆಯ ಮನೆಗೆ ಹೋಗ್ಬೇಕಾದ್ರೆ ಆಮಂತ್ರಣದ ಅವಶ್ಯಕತೆ ಇಲ್ಲ. ಆದ್ರಿಂದ ನನಗಂತೂ ತಂದೆಯೇ ದಕ್ಷ ಪ್ರಜಾಪತಿ, ಮಾವ ಅಂದ್ರೆ ತಂದೆಯ ಸ್ಥಾನದಲ್ಲಿದ್ದಾರೆ, ಆದ್ರಿಂದ ನೀವು ಬನ್ರಿ ನಾನು ಹೋಗೋಣ ಅಂತ ಹೇಳಿದಾಗ ಬಹಳ ಒಳ್ಳೆ ಮಾತು ಹೇಳ್ತಾರೆ. ಏನೋ ಭಾರಿ ಒಳ್ಳೆ ಧರ್ಮದ ಮಾತನ್ನಾಡಿಬಿಟ್ಟೆ ಅಂತ ಸಂತೋಷ ಪಟ್ಟಿರ್ತಾಳೆ ಅವಳು. ಅದಕ್ಕೆ ತಿರುಗಿ ರುದ್ರದೇವರು ಬಹಳ ಒಳ್ಳೆ ಮಾತನ್ನು ಹೇಳ್ತಾಳೆ. ದ್ವಯೋದಿತಂ ಶೋಭನಮೇವ ಶೋಭನೆ. ಗಂಡ ಹೆಂಡತಿಯರ ಸಂವಾದದಲ್ಲಿ ಜಗಳ ಆಗಬಾರದು ಅಂದ್ರೆ ಮೊದಲನೇ ಮಾತು ಏನಾಗಿರ್ಬೇಕು ಅಂದ್ರೆ, ನೀ ಹೇಳಿದ್ದು ಸರಿ ಅನ್ಬೇಕಂತ. ಅಂದ್ರೆ ಮುಂದಿನ ಜಗಳ ಆಗೋದಿಲ್ಲ. ರುದ್ರದೇವರು ಹೇಳ್ತಾಳೆ, ಸತೀದೇವಿ ನೀ ಹೇಳಿದ್ಯಲ್ಲ ಸರಿ ಇದೆ, ಏನೋ ಈ 3 ಜನರ ಮನೆಗೆ ಆಮಂತ್ರಣ ಇಲ್ಲದೆ ಹೋಗಬಾರ್ದು ಅನ್ನೋದು ಸರಿ. ಅವಾಗ ನೋಡ್ರಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಮಾತುಕತೆಗಳು ಬಂದಾಗ ಹೆಂಡತಿ ಹೇಳಿದ ಎಲ್ಲವೂ ತಪ್ಪು ಅಂತ ಆಗಿರೋದಿಲ್ಲ. ಆದ್ರಿಂದ ಮೊದಲು ಗಂಡ ಏನ್ ಮಾಡಬೇಕು ಅಂದ್ರೆ, ಹೆಂಡತಿ ಹೇಳಿದ್ರಲ್ಲಿ ಏನು ಸರಿ ಇದೆ ಅದನ್ನ ಹೈಲೈಟ್ ಮಾಡಿ, ಹೌದಮ್ಮ ನೀ ಇಷ್ಟ ಹೇಳಿ ಸರಿ ಇದೆ ಅನ್ಬಿಡ್ಬೇಕು. ಅವಾಗ ಅರ್ಧ ಶಾಂತ ಆಗ್ಬಿಡ್ತಾಳೆ. ಆಮೇಲೆ ನಾವ್ ಏನು ಹೇಳಿದ್ರು ಅವಳು ಕೇಳಿಸ್ಕೊಳ್ತಾಳೆ ಅಂತ, ಇಲ್ಲ ಅಂದ್ರೆ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಅದರಿಂದ ರುದ್ರದೇವರು ಹೇಳ್ತಾರೆ, ನೀ ಹೇಳಿದ್ದು ಸರಿ ಇದೆ, ಆಮಂತ್ರಣ ಇಲ್ಲದೆ ಇವರು 3 ಮನೆಗೆ ಹೋಗಬಹುದು ಅನ್ನೋ ಮಾತು ಸರಿ ಇದೆ. ಆದರೆ ಆವಾಗ ವಿಷಯವನ್ನ ಹೇಳ್ತಾರೆ, ತೇಯದಿ ಅನುತ್ಪಾದಿತ ದೋಷ ದೃಷ್ಟಯ, ಯಾರ ಮನೆಗೆ ಹೋದಾಗ ಏಭ್ಯಾಗತಾನ್ ವಕ್ರಧಿಯಾ ವಿಚಕ್ಷತೆ ಆರೋಪಿತ ಭ್ರೂಭಿಹಿ ಅಮರ್ಷಣಾಕ್ಷಿಭಿಹಿ. ನೀ ಹೇಳಿದ್ದೆಲ್ಲ ಸರಿನೇ ಇದೆ, ಆದರೆ ಇಂಥವರ ಮನೆಗೆ ಹೋಗುವಾಗಲೂ ಕೂಡ ನಾವು ಅವರ ಮನೆಗೆ ಹೋದಾಗ, ಅಯ್ಯೋ ಯಾಕಾರು ಬಂದಪ್ಪ ಇವ, ಯಾಕಾರು ಇವ್ರು ನಮ್ಮ ಮನೆಗೆ ಬಂದ್ರು ಅಂತನೋ, ಹುಬ್ಬು ಗಂಟು ಹಾಕೊಂಡು ನಮ್ಮ ಮೇಲೆ ದೋಷವನ್ನ ಹೇಳುವ ರೀತಿಯಲ್ಲೋ, ನಮ್ಮನ್ನ ದುಷ್ಟರು ಅನ್ನುವ ರೀತಿಯಲ್ಲೋ ಅವರು ನಮ್ಮನ್ನ ನೋಡೋ ರೀತಿ ಇದ್ರೆ, ಆವಾಗ ಅಂಥವರ ಮನೆಗೆ, ಅದು ಗಂಡನ ಮನೆ ಆಗಿರ್ಲಿ ಅಥವಾ ತಂದೆಯ ಮನೆ ಆಗಿರ್ಲಿ, ಗುರುಗಳ ಮನೆ ಆಗಿರ್ಲಿ, ಹೋಗಬಾರದು. ಎಷ್ಟು ಉಪದೇಶ ಮಾಡಿದರೂ ತಂದೆಯ ಮೇಲಿನ ವ್ಯಾಮೋಹ ಹೋಗೋದಿಲ್ಲ. ಇಷ್ಟೆಲ್ಲ ಬೇಕಾದ ರೀತಿಯಲ್ಲಿ ಉಪದೇಶ ಮಾಡ್ತಾರೆ, ಅಷ್ಟೆಲ್ಲ ಹೇಳಿದ್ರು ಕೂಡ ಅವಳು ಹೋಗ್ತಾಳೆ. ಅಲ್ಲಿ ಹೋದ ಮೇಲೆ ರುದ್ರದೇವರು ಉಪದೇಶ ಮಾಡಿರುವ ಪ್ರಕಾರವಾಗಿ ಅಲ್ಲಿ ಬಹಳ ರೀತಿಯಾಗಿ ರುದ್ರದೇವರ ನಿಂದನೆ ಆಗ್ತದೆ. ರುದ್ರದೇವರಿಗೆ ಯಾವಾಗ ಆಹುತಿ ಕೊಡಬೇಕಾದ ಪ್ರಸಂಗ ಬರುತ್ತೋ ಆವಾಗ ದಕ್ಷ ಪ್ರಜಾಪತಿ ಆಹುತಿಯನ್ನು ಕೊಡೋದಿಲ್ಲ. ಇದನ್ನೆಲ್ಲ ನೋಡಿ ಆ ಸತೀದೇವಿಗೆ ಬಹಳ ಬೇಸರ ಆಗುತ್ತೆ. ಅವಳು ರುದ್ರದೇವರು ಉಪದೇಶ ಮಾಡಿದ ರೀತಿಯಲ್ಲೇ ಆಗುತ್ತೆ. ಯಜ್ಞಶಾಲೆಯ ಬಾಗಿಲಿಗೆ ನಿಂತಿದ್ದಾಳೆ. ದಕ್ಷ ಪ್ರಜಾಪತಿ ಅವಳು ಬಂದು ನಿಂತಿದ್ದನ್ನ ನೋಡಿದರೂ ನೋಡದೆ ಇರುವ ಹಾಗೆ, ಅವಳನ್ನ ಕಣ್ಣೆತ್ತಿಯೂ ನೋಡದೆ ಯಜ್ಞವನ್ನ ಮಾಡ್ತಾ ಇದ್ದಾನೆ. ಬಹಳ ಅವಮಾನ ಆಗ್ತದೆ. ನಾನೇನೋ ರುದ್ರದೇವರ ಜೊತೆಗೆ, ಗಂಡನ ಜೊತೆಗೆ ಜಗಳ ಆಡಿ ಅಪ್ಪನ ಮೇಲಿನ ವ್ಯಾಮೋಹದಿಂದ ಬಂದ್ರೆ, ನನ್ನ ರುದ್ರದೇವರು ಹೇಳಿದ ಹಾಗೆ ಇಲ್ಲಿ ನಡೀತಾ ಇದೆ, ನನಗೆ ಅವಮಾನ ಆಗ್ತಾ ಇದೆ, ನನ್ನ ಅಪ್ಪ ನನ್ನನ್ನು ನೋಡಿಯೂ ನೋಡದೆ ಇರುವ ಹಾಗೆ ವರ್ತನೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಹಳ ದುಃಖಿತಳಾಗ್ತಾಳೆ. ಅಷ್ಟೆಲ್ಲ ಆದರೂ ಕೂಡ ಹೋಗಿ ಅಲ್ಲಿ ಕೂತಾಗ ಯಾವಾಗ ಅತಿಯಾದ ರುದ್ರದೇವರ ನಿಂದನೆ ಆಗ್ತದೋ ಆವಾಗ ಇನ್ನೊಂದು ಅತಿ ಉತ್ತಮವಾದ ಭಾಗವತ ಧರ್ಮವನ್ನು ವಿಚಾರ ಮಾಡ್ತಾಳೆ. ಎಲ್ಲಿಯಾದರೂ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿದ್ದೀವಿ, ಆ ಪ್ರಸಂಗದಲ್ಲಿ ನಮ್ಮ ಗುರುಗಳು, ನಮಗೆ ಹಿರಿಯರು ಅಥವಾ ನಮಗೆ ಎತ್ತರದ ಸ್ಥಾನದಲ್ಲಿರುವವರನ್ನು ಯಾರಾದ್ರೂ ನಿಂದನೆ ಮಾಡ್ತಾ ಇದ್ರೆ, ಅಥವಾ ನಾವು ಜಗತ್ವಂದ್ಯರು ಅಂತಹವರ ನಿಂದನೆ ಆಗ್ತಾ ಇದ್ರೆ ಏನ್ ಮಾಡ್ಬೇಕು? ಅವಾಗ
ಧರ್ಮ ಸಂಕಟ ಅಂತ ಹೇಳ್ತೇವೆ ನಾವು. ಎದ್ದು ಹೋಗೋ ಹಾಗಿಲ್ಲ, ಅಲ್ಲೇ ಇದ್ದು ಕೇಳಿಸ್ಕೊಳ್ಳೋ ಹಾಗಿಲ್ಲ ಅಂತ ಆಗತ್ತೆ. ಆವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾಳೆ ಸತೀದೇವಿ. ಕರ್ಣೋಪಿಧಾಯ ನಿರ್ಯಾ. ಎರಡನ್ನೂ ಮಾಡ್ಲಿಕ್ಕಾಗದೇ ಇರೋ ಪ್ರಸಂಗಗಳು ಈಗ ಇವೆ. ಆದ್ರೂ ಧರ್ಮವನ್ನ ನಿರೂಪಣೆ ಮಾಡ್ತಾಳೆ. ಎಲ್ಲಿಯಾದ್ರೂ ಮಹಾತ್ಮರ ನಿಂದನೆ ಆಗ್ತಾ ಇದೆ ಅಂದ್ರೆ ಅದನ್ನ ಕೇಳಿಸಿಕೊಳ್ಳದೆ ಕಿವಿ ಮುಚ್ಚಿಕೊಂಡು ಆ ಜಾಗದಿಂದ ಹೋಗಿಬಿಡ್ಬೇಕು. ಅಥವಾ ಅಲ್ಲೇ ಇದ್ದು ಆ ಮಹಾಜನರ ನಿಂದನೆ ಆಗ್ತಾ ಇರೋದನ್ನ ತಡೆದು ಪುನಃ ವಾದಿಸಿ ಅವರು ಮುಂದೆ ನಿಂದನೆ ಮಾಡದೇ ಇರುವ ಹಾಗೆ ಅವರನ್ನ ಮಾತಾಡ್ಬೇಕು. ನಮಗೆ ಸಾಮರ್ಥ್ಯ ಇದ್ರೆ ಮಾತಾಡಿ ಸಮರ್ಥನೆ ಮಾಡ್ಬೇಕು, ಇಲ್ಲವೇ ಹೋದ್ರೆ ಕಿವಿ ಮುಚ್ಚಿಕೊಂಡು ಹೋಗಿಬಿಡ್ಬೇಕು. ಎರಡೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆವಾಗ ಅಸೂನಪಿ ವಿಸೃಜೆ, ಪ್ರಾಣವನ್ನೇ ಬಿಟ್ಟು ಬಿಡಬೇಕು. ಒಟ್ಟಾರೆ ನಮ್ಮ ಗುರುಗಳ ಮಹಾತ್ಮರ ನಿಂದನೆಯನ್ನ ಕೇಳಿಕೊಂಡು ಸುಮ್ಮನೆ ಅಂತೂ ಇರಬಾರದು ಅಂತ ಮಹಾಭಾಗವತ ಧರ್ಮವನ್ನು ನಿರೂಪಣೆ ಮಾಡ್ತಾಳೆ. ಅವಳಿಗೆ ಆ ಪ್ರಸಂಗದಲ್ಲಂತೂ ಯಾವುದೇ ರೀತಿಯಾದ ಚರ್ಚೆಯನ್ನ ಮಾಡೋದಾಗ್ಲಿ ವಾದವನ್ನ ಮಾಡುವ ಉತ್ಸಾಹ ಸಾಮರ್ಥ್ಯ ಎರಡೂ ಇರೋದಿಲ್ಲ. ತಂದೆ ಆದ್ರಿಂದ ಬೇರೆ ಏನನ್ನ ಮಾಡ್ಲಿಕ್ಕೂ ಆಗೋದಿಲ್ಲ. ಅದರಲ್ಲಿ ಇನ್ನೊಂದು ಹೇಳಿರ್ತಾರೆ, ಸಾಧ್ಯವಾದ್ರೆ ಮಹಾಜನರನ್ನ ನಿಂದನೆ ಮಾಡ್ತಾ ಇರುವ ನಾಲಿಗೆಯನ್ನ ತುಂಡರಿಸಬೇಕು. ಅಪ್ಪನ ನಾಲಿಗೆಯನ್ನು ತುಂಡರಿಸುವ ಒಂದು ಸಾಮರ್ಥ್ಯ ಇವಳಿಗಿಲ್ಲ. ಹಾಗಾಗಿ ತನ್ನ ಪ್ರಾಣವನ್ನೇ ಬಿಟ್ಟು ಬಿಡ್ತಾಳೆ. ಅವಾಗ ಪ್ರಾಣ ಬಿಡುವಾಗ ಒಂದು ಮಾತನ್ನು ಹೇಳ್ತಾಳೆ, ನಾ ಈ ಶರೀರ ಯಾಕೆ ಬಿಡ್ತಾ ಇದ್ದೀನಿ ಅಂತಂದ್ರೆ ಈ ಶರೀರವನ್ನ ಎಲ್ಲಾರು ಹೆಸರನ್ನು ಕೂಗುವಾಗ ನಿನ್ನ ಹೆಸರು ಹೇಳಿ ಕೂಗ್ತಾರೆ. ದಾಕ್ಷಾಯಣಿ, ದಕ್ಷನ ಮಗಳು ಅಂತ ಕೂಗ್ತಾರೆ. ರುದ್ರದೇವರಂತಹ ಮಹಾಭಾಗವತೋತ್ತಮರನ್ನ ನಿಂದನೆ ಮಾಡ್ತಾ ಇರುವಂತಹ ನಿನ್ನ ಹೆಸರಿನ ಈ ಶರೀರವನ್ನ ನಾನು ಧಾರಣೆ ಮಾಡೋದಿಲ್ಲ ಅಂತ ಹೇಳಿ ಶರೀರವನ್ನ ತ್ಯಾಗ ಮಾಡಿಬಿಡ್ತಾಳೆ. ಇದಾದ ಮೇಲೆ ಇವಳ ಒಂದು ಮರಣಕ್ಕೆ ಕಾರಣವಾದಂತಹ ಕೋಪದಿಂದ ರುದ್ರದೇವರು ವೀರಭದ್ರನನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಆವಾಗ ಬಂದಂತಹ ವೀರಭದ್ರ ದಕ್ಷನ ಒಂದು ಯಜ್ಞವನ್ನ ಧ್ವಂಸ ಮಾಡ್ತಾನೆ. ಧ್ವಂಸ ಮಾಡಿದ ಮೇಲೆ ಅಲ್ಲಿ ದಕ್ಷ ಪ್ರಜಾಪತಿಯನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಾಗ ಆಗೋದಿಲ್ಲ. ಸ್ವತಃ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ಅವರು ಕೂಡ ಅನೇಕ ಪ್ರಯತ್ನವನ್ನೆಲ್ಲ ಮಾಡ್ತಾರೆ ದಕ್ಷ ಪ್ರಜಾಪತಿಯನ್ನ ಕೊಲ್ಲಲಿಕ್ಕೆ. ಏನು ಮಾಡಿದ್ರು ಆಗೋದಿಲ್ಲ. ಆವಾಗ ಒಂದು ಮಾತನ್ನ ಹೇಳ್ತಾರೆ, ಶಸ್ತ್ರೈಹಿ ಅಸ್ತ್ರಾನ್ವಿತೈಹಿ ಏನಂ ಅನಿರ್ಭಿಣ್ಣತ್ವ ಚಂಹರ ವಿಸ್ಮಯಂ ಪರಮಾಪನ್ನೋ ದಧ್ಯೋಪಶುಪತಿಶ್ಚಿರಂ ಅಂತ. ಹರಿ ವಿಸ್ಮಯ. ನೀವೇ ನೋಡ್ರಿ, ಕೈಯಲ್ಲಿ ಒಂದು ಖಡ್ಗ ಇದೆ. ಆ ಖಡ್ಗದಿಂದ ದಕ್ಷ ಪ್ರಜಾಪತಿಯ ಶಿರಶ್ಛೇದನ ಮಾಡ್ತಾ ಇದ್ದಾನೆ. ಆ ಖಡ್ಗ ದಕ್ಷ ಪ್ರಜಾಪತಿಯ ಶಿರಸ್ಸಿನ ಮಧ್ಯದಲ್ಲಿ ಹೋಗಿ ಬರ್ತಾ ಇದೆ, ಆದ್ರೆ ಅವನು ಸಾಯ್ತಾ ಇದೆ. ವಿಸ್ಮಯಂ ಪರಮಾಪನ್ನ ಅಂತ ಹೇಳ್ತಾರೆ. ರುದ್ರದೇವರಿಗೆ ಆಶ್ಚರ್ಯ ಆಗಿಬಿಡುತ್ತಂತ. ನಾನು ಖಡ್ಗವನ್ನ ಬೀಸ್ತಾ ಇದ್ದೀನಿ, ಅವನ ಶರೀರದೊಳಗೆ ಪ್ರವೇಶ ಮಾಡ್ತಾ ಇದೆ, ಆದ್ರೆ ಅವನು ಸಾಯ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗದೆ ಬಹಳ ಹೊತ್ತು ಧ್ಯಾನ ಮಾಡಿದನಂತ ರುದ್ರದೇವರು. ಯಾಕೆ ಹೀಗಾಗ್ತಾ ಇದೆ ಅಂತ ತಿಳಿಯದೆ ಇರುವಾಗ ಕೊನೆಗೆ ಆ ಧ್ಯಾನದಲ್ಲಿ ಒಂದು ಅಂಶವನ್ನ ಕಂಡುಕೊಳ್ತಾರೆ. ಇದು ನಾನು ದ್ವೇಷ ಅಸೂಯೆಗಳಿಂದ ಇವನನ್ನ ಕೊಲ್ಲಲಿಕ್ಕೆ ಹೊರಟ್ರೆ ಅದು ಆಗೋದಿಲ್ಲ. ಯಾಕೆ ಅಂದ್ರೆ ಇವನು ವಿಷ್ಣು ಯಜ್ಞದ ದೀಕ್ಷೆಯಲ್ಲಿದ್ದಾನೆ. ವಿಷ್ಣುವಿನ ಯಾಗ ಮಾಡಬೇಕು ಅಂತ ದೀಕ್ಷೆಯಲ್ಲಿ ಇದ್ದಾನೆ. ಈ ದೀಕ್ಷೆಯಲ್ಲಿರುವಂತಹ ಈ ವ್ಯಕ್ತಿಯನ್ನ ನಾವು ಅಸೂಯೆಯಿಂದಲೋ ದ್ವೇಷದಿಂದಲೋ ಕೋಪದಿಂದಲೋ ಸಂಹಾರ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇವನನ್ನ ಸಂಹಾರ ಮಾಡೋದಿದ್ರೆ ಈ ವಿಷ್ಣು ಯಾಗ ನಡೀತಾ ಇದೆಯಲ್ಲ, ಇದಕ್ಕೆ ಬಲಿಪಶು ಅನ್ನುವ ಚಿಂತನೆಯಿಂದ ವಿಷ್ಣುವಿಗೆ ಸಮರ್ಪಣಾ ಬುದ್ಧಿಯಿಂದ ನಾನು ಮಾಡ್ತೇನೆ, ಆವಾಗ ಆಗತ್ತೆ ಅಂತ ವಿಚಾರ ಮಾಡಿ ಆ ರುದ್ರದೇವರು ಆ ಚಿಂತನೆಯಿಂದ ದಕ್ಷ ಪ್ರಜಾಪತಿಯ ಶಿರಸ್ಸಿನ ಛೇದನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ರುದ್ರದೇವರು ಮಾಡಿದ ವಿಚಾರ ಬೇರೆ, ನಮಗೆ ನಾವು ಅರ್ಥ ಮಾಡ್ಕೋಬೇಕಾದ ಅಂಶ ಏನು ಅಂದ್ರೆ, ಅವಳು ಕೇಳಿರ್ತಾಳೆ ಸತೀದೇವಿ ರುದ್ರದೇವರ ಹತ್ರ, ಅಲ್ಲ ನೀವ್ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ಹೇಳ್ರಿ, ಹೇಗೋ ನಿಮಗೆ ಮಾವನೇ,
ಮಾವನೇ ಅಂತಂದ ಮೇಲೆ ಅವರು ಹಿರಿಯರೇ ಆಗಿದ್ದಾರೆ, ಆದ್ರಿಂದ ಅವರನ್ನು ಯಾಕೆ ನೀವು ಎದ್ದು ನಿಂತು ಗೌರವಿಸ್ಲಿಲ್ಲ ಅಂತ ಕೇಳಿದಾಗ ಅದಕ್ಕೆ ರುದ್ರದೇವರು ಕೊಟ್ಟಂತಹ ಉತ್ತಮ ಉತ್ತರ ಏನು? ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿತ ಸುಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವನ ದೇಹ ಮಾನಿನೇ. ನಾವು ಯಾವಾಗ್ಲೂ ಇದನ್ನ ನೆನಪಿಟ್ಕೊಳ್ಬೇಕು. ರುದ್ರದೇವರು ಹೇಳ್ತಾರೆ, ನಿಮ್ಮ ಅಪ್ಪ ದಕ್ಷ ಪ್ರಜಾಪತಿ ಸಭಾಮಂಟಪಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ನಾನು ಬ್ರಹ್ಮದೇವರ ಒಳಗಿರುವಂತಹ ಪರಮಾತ್ಮನನ್ನ ನಾನು ಧ್ಯಾನಿಸ್ತಾ ಇದ್ದೆ. ನಾನು ಧ್ಯಾನ ಮಾಡ್ತಾ ಇರುವಂತಹ ವ್ಯಕ್ತಿ ದಕ್ಷ ಪ್ರಜಾಪತಿಗಿಂತ ಭಾರಿ ಉತ್ತಮ, ಸರ್ವೋತ್ತಮನಾದಂತಹ ಪರಮಾತ್ಮನನ್ನ ಉತ್ತಮವಾದಂತಹ ಪಾತ್ರರು ಬ್ರಹ್ಮದೇವರು, ಅವರಲ್ಲಿ ನಾನು ಚಿಂತನೆಯನ್ನ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರಿಬ್ಬರಿಗಿಂತ ಅಧಮನಾದಂತಹ ದಕ್ಷ ಪ್ರಜಾಪತಿಯನ್ನ ನಾನು ಎದ್ದು ನಿಂತು ಗೌರವಿಸುವ ಪ್ರಸಂಗ ಬರಲಿಲ್ಲ ಅಂತ ಹೇಳುವಾಗ ಹೇಳ್ತಾರೆ, ಎಲ್ಲ ಸಜ್ಜನರು ಮಾಡುವಂತಹ ನಮಸ್ಕಾರ, ನಾವು ಯಾವ ಚಿಂತನೆಯಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಗುಹಾಶಯಾಯ ಇವ ನ ದೇಹ ಮಾನಿನೇ. ನಾವು ಮಾಡುವ ನಮಸ್ಕಾರಗಳೆಲ್ಲ ಯಾರಿಗೆ ಅಂತ ಹೇಳಿದ್ರೆ ಗುಹಾಶಯಾಯ ಏವ, ಎಲ್ಲ ವ್ಯಕ್ತಿಗಳ ಗುಹಾಶಯ ಅಂದ್ರೆ ಅವರ ಹೃದಯ ಗುಹೆಯ ಒಳಗೆ ಇರುವಂತಹ ಪರಮಾತ್ಮನಿಗೆ ಹೊರತು ಆ ದೇಹವನ್ನ ಧರಿಸಿದಂತಹ ವ್ಯಕ್ತಿಗೆ ಅಲ್ಲ. ನಮಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರು ಅಥವಾ ಮಾಡ್ಲಿಲ್ಲ ಅಥವಾ ಏನಾದ್ರೂ ಪ್ರಸಂಗ ಬಂತು ಅಂದ್ರೆ ನಮಗೆ ಭಾರಿ ಅಹಂಕಾರ ಬಂದು ಬಿಡ್ತದೆ. ನನಗೂ ನಮಸ್ಕಾರ ಮಾಡಿದ್ರು, ಇಂಥವ್ರು ನಮಗೆ ನಮಸ್ಕಾರ ಮಾಡಿಬಿಟ್ರು ಅಂತ ಭಾರಿ ಅಹಂಕಾರ ಬರುತ್ತೆ. ಅಥವಾ ನನಗೆ ನಮಸ್ಕಾರ ಮಾಡ್ಲಿಲ್ಲ ಅಂತ ಕೋಪ ಬರುತ್ತೆ. ಎರಡೂ ಮಾಡಬಾರದು. ಯಾಕೆಂದ್ರೆ ಅವರು ಮಾಡಿದಂತಹ ನಮಸ್ಕಾರ ಅದು ನಮಗಲ್ಲವೇ ಅಲ್ಲ, ನಮ್ಮ ಒಳಗಿರುವಂತಹ ಪರಮಾತ್ಮನಿಗೆ. ಅಕಸ್ಮಾತ್ ಅವರು ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ದೇವರಿಗೆ ನಮಸ್ಕಾರ ಮಾಡಿಲ್ಲ ಅಂತಾನೆ ಅರ್ಥ. ಇದಕ್ಕೆ ನಮ್ಮ ಗುರುಗಳು ಒಂದು ಸ್ವಾರಸ್ಯವಾದ ಪದಚ್ಛೇದವನ್ನು ಮಾಡಿ ಹೇಳ್ತಾ ಇದ್ರು. ನಮಗಿಂತ ಉತ್ತಮರಿಗೆ ನಾವು ನಮಸ್ಕಾರ ಮಾಡುವಾಗ ಏನಂತ ತಿಳ್ಕೊಳ್ಬೇಕು ಅಂದ್ರೆ ಗುಹಾಶಯಾಯ ಇವನ ದೇಹಮಾನಿನೇಚ ಅಂತ. ಅಂದ್ರೆ ಬರೀ ಹೃದಯ ಗುಹೆ ಒಳಗಿರೋ ಪರಮಾತ್ಮನಿಗೆ ಮಾತ್ರ ಅಲ್ಲ, ಆ ವ್ಯಕ್ತಿಗೂ ಕೂಡ. ನಮಗಿಂತ ಅಧಮರಿಗೆ ನಮಸ್ಕಾರ ಮಾಡುವಾಗ ಈ ರೀತಿಯಾದ ಚಿಂತನೆ ಇರಬೇಕು. ಒಳಗಿರುವಂತಹ ಪರಮಾತ್ಮನಿಗೆ ಮಾತ್ರ ಹೊರತು ಬೇರೆಯವರಿಗೆ ಅಲ್ಲ ಅಂತ ನಾವು ಚಿಂತನೆಯನ್ನ ಮಾಡಿಕೊಳ್ಳಬೇಕು ಅಂತ ರುದ್ರದೇವರು ಸತೀದೇವಿಗೆ ಉಪದೇಶ ಮಾಡಿರ್ತಾರೆ. ಆ ಪ್ರಕಾರವಾಗಿ ಅವರು ದಕ್ಷ ಪ್ರಜಾಪತಿಯ ಶಿರಚ್ಛೇದನವನ್ನ ಮಾಡ್ತಾರೆ. ಆ ಸ್ಥಳದಲ್ಲಿ ಎಲ್ಲರೂ ಬರ್ತಾರೆ, ಬ್ರಹ್ಮಾದಿ ಸಕಲ ದೇವತೆಗಳು ಬರ್ತಾರೆ. ಬಂದು ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ತಾವು ಎಲ್ಲಾ ದೇವತೆಗಳು ಸ್ತೋತ್ರವನ್ನ ಮಾಡ್ತಾರೆ. ಆವಾಗ ಚತುರ್ಮುಖ ಬ್ರಹ್ಮದೇವರು ಕೈಲಾಸಕ್ಕೆ ರುದ್ರದೇವರ ಹತ್ತಿರ ಬರ್ತಾರೆ. ಬಂದು ಆ ರುದ್ರದೇವರಿಗೆ ಉಪದೇಶವನ್ನ ಮಾಡ್ತಾರೆ. ಹೀಗೆ ಅನೇಕ ರೀತಿಯಾಗಿ ಪರಮಾತ್ಮನ ಸರ್ವೋತ್ತಮತ್ವ ದಕ್ಷಾಧ್ವರ ಪ್ರಸಂಗದಲ್ಲಿ ನಿರೂಪಿತವಾಗ್ತಾ ಇದೆ. ಅಷ್ಟೆಲ್ಲ ಆದ ಮೇಲೆ ರುದ್ರದೇವರು ಕೂಡ ಯಾವ ಭಗವಂತನ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ನಡೆಯುತ್ತೋ ಅಂತಹ ರುದ್ರದೇವರು ಪರಮಾತ್ಮನನ್ನ ಅನೇಕ ವಿಧವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಆವಾಗ ಭೃಗುಮುನಿಗಳು ಅಲ್ಲಿ ದಕ್ಷಾಧ್ವರ ಪ್ರಸಂಗದಲ್ಲಿ ಅವರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡುವಾಗ ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ ಅವಳು ಪರಮಾತ್ಮನನ್ನ ಒಂದು ಅದ್ಭುತವಾಗಿ ಪ್ರಾರ್ಥನೆ ಮಾಡ್ತಾಳೆ. ಸ್ವಾಗತಂತೆ ಪ್ರಸೀದೇಶ ತುಭ್ಯಂ ನಮಃ ಶ್ರೀನಿವಾಸ ಶ್ರಿಯಾ ಕಾಂತಯ ತ್ರಾಹಿನಃ ತ್ವಾಮೃತೇಧೀಶ ನಾಂಗೈರ್ಮುಖ ಶೋಭತೆ ಶೀರ್ಷಹೀನ ಕಬಂಧೋ ಯಥಾ ಪೂರುಷಃ. ಪರಮಾತ್ಮ ನೀನು ಬಾ, ನಿನಗೆ ಸ್ವಾಗತ ಅಂತ ಹೇಳ್ತ. ನೀನು ಇಲ್ಲದೆ ಈ ಒಂದು ಯಜ್ಞ ಶೋಭಿಸೋದಿಲ್ಲ.
ಬೇರೆ ಎಲ್ಲಾ ಅಂಗಗಳಿದ್ದು ಕೂಡ ನೀನಿಲ್ಲ ಅಂದ್ರೆ ಈ ಯಜ್ಞಕ್ಕೆ ಒಂದು ಶೋಭೆಯೇ ಇಲ್ಲ. ಹೇಗೆ ಅಂದ್ರೆ ಒಂದು ಶರೀರ ಇದೆ, ಅದಕ್ಕೆ ತಲೆನೇ ಇಲ್ಲ, ಹೇಗೆ ಚೆನ್ನಾಗಿ ಕಾಣುತ್ತಾ? ಇಲ್ಲ. ಹೇಗೆ ಇಡೀ ಶರೀರ ಇದೆ ಅಂದ್ರೆ ಮುಂಡ ಮುಂಡ ಭಾಗ ಇದೆ, ಕುತ್ತಿಗೆಯಿಂದ ಕೆಳಗಿನ ಭಾಗ ಇದೆ, ಆದ್ರೆ ತಲೆಯೇ ಇಲ್ಲ, ಶಿರಸ್ಸಿನ ಭಾಗವೇ ಇಲ್ಲ. ಹೇಗೆ ಅದು ಚೆನ್ನಾಗಿ ಕಾಣೋದಿಲ್ಲವೋ, ಶೋಭಿಸೋದಿಲ್ಲವೋ, ಹಾಗೆ ನೀನಿಲ್ಲದೆ ಇರುವಂತಹ ಯಜ್ಞ ಅದು ಸಂಪೂರ್ಣ ಆಗೋದಿಲ್ಲ ಪರಮಾತ್ಮ. ನೀನು ಬರಬೇಕು, ನಮ್ಮನ್ನು ಅನುಗ್ರಹಿಸಬೇಕು ಅಂತ ಅವಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಅಪ್ಸರೆಯರು, ಗಂಧರ್ವರು ಎಲ್ಲರೂ ಸ್ತೋತ್ರ ಮಾಡ್ತಾ ಸರ್ವಯಜ್ಞ ಭುಜೇ ನಮಃ ಅಂತ ಎಲ್ಲರೂ ಕೂಡ ಎಲ್ಲಾ ಯಜ್ಞಗಳ ಭಾಗವನ್ನ ಸ್ವೀಕಾರ ಮಾಡುವ ಪರಮಾತ್ಮನನ್ನ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆವಾಗ ಪರಮಾತ್ಮ, ಇಷ್ಟೆಲ್ಲರಿಂದ ಸ್ತೋತ್ರ ಮಾಡಲ್ಪಟ್ಟ ಭಗವಂತ, ಅವನು ಮಾತನಾಡ್ತಾ ಇದ್ದಾನೆ, ಅವನು ಉಪದೇಶ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಕೂಡ. ರುದ್ರದೇವರು ನನ್ನ ಭಕ್ತರು, ನನ್ನ ಭಕ್ತರನ್ನ ಯಾರೂ ಅವಮಾನ ಮಾಡಬಾರದು ಅಂತ ಭಗವಂತನ ಒಂದು ಬಹಳ ದೊಡ್ಡ ದೀಕ್ಷೆ. ನೀವು ದೇವರನ್ನ ಒಂದು ಯಾವತ್ತಾದ್ರೂ ಒಂದು ಪ್ರಸಂಗದಲ್ಲಿ ಏನೋ ಒಂದು ಮಾತಿಗೆ ಮಾತು ಬಂದೋ ದೇವರನ್ನು ಒಂದು ಬಾರಿ ನಿಂದನೆ ಮಾಡಬಹುದು, ಭಗವಂತನ ಭಕ್ತರನ್ನ ಎಂದಿಗೂ ನಿಂದನೆ ಮಾಡಬಾರದು. ಅದನ್ನ ಭಗವಂತನೇ ಕ್ಷಮಿಸೋದಿಲ್ಲ. ದೇವರನ್ನೇ ಏನೋ ಒಂದ್ ಸ್ವಲ್ಪ ಬೈದು ಬಿಟ್ರೆ ಆಮೇಲೆ ತಪ್ಪ ಕ್ಷಮಿಸು ಸ್ವಾಮಿ ಅಂದ್ರೆ ದೇವರು ಆಯ್ತು ಬಿಡು ಹೋಗ್ಲಿ ಅನ್ಬಿಡ್ತಾನ. ಆದರೆ ಭಗವದ್ ಭಕ್ತರನ್ನ ನಾವು ನಿಂದನೆ ಮಾಡಿದ್ರೆ, ಅವರನ್ನ ದ್ವೇಷ ಮಾಡಿದ್ರೆ, ಅವರಲ್ಲಿ ನಾವು ಏನಾದ್ರೂ ಅಪರಾಧಗಳನ್ನ ಮಾಡಿದ್ರೆ ಅದನ್ನ ಭಗವಂತನೂ ಕ್ಷಮಿಸಲಾರ. ಅದಕ್ಕೆ ಸ್ವತಃ ಪರಮಾತ್ಮನೇ ಒಂದು ಮಾತನ್ನ ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾನೆ. ಯಥಾ ಪುಮಾನ್ ನ ಸ್ವಾಂಗೇಶು ಶಿರಃಪಾಣ್ಯಾದಿಷು ಕ್ವಚಿತ್ ಪಾರಕ್ಯ ಬುದ್ಧಿಂ ಕುರುತ ಏವಂ ಭೂತೇಶು ಮತ್ಸರಃ. ಯಾರಾದ್ರೂ ತಮ್ಮದೇ ಕೈ, ತಮ್ಮದೇ ಕಾಲು, ತಮ್ಮ ಅವಯವಗಳಲ್ಲೇ ಯಾರಾದ್ರೂ ಭೇದ ಭಾವನೆಯನ್ನು ಮಾಡ್ತಾರೇನು? ಇದು ಬಲಗೈ ಒಳ್ಳೆ ಕೈ, ಇದು ನಂದು ಎಡಗೈ ಕೆಟ್ಟ ಕೈ, ಇದು ನಂದು ಬಲಗಣ್ಣು ಇದು ಎಡಗಣ್ಣು, ಇದು ಒಳ್ಳೆಯದು ಇದು ಕೆಟ್ಟದ್ದು, ಇದು ಬೇರೆ ಇದು ಬೇರೆ ಅಂತ ಯಾರಾದ್ರೂ ಭೇದ ಭಾವನೆಯನ್ನ ತಮ್ಮ ಅಂಗಗಳಲ್ಲೇ ಮಾಡ್ತಾರೇನು? ಮಾಡೋದಿಲ್ಲ. ಅಕಸ್ಮಾತ್ ಯಾರಾದ್ರೂ ಹಾಗೆ ಮಾಡಿದರೆ ನಮಗೆ ಕೋಪ ಬರ್ತದೆ. ನಿಮ್ಮ ಇದು ಬಲಗೈ ಚೆನ್ನಾಗಿದೆ ಎಡಗೈ ಚೆನ್ನಾಗಿಲ್ಲ, ಹಾಗೆಲ್ಲ ನಾವು ಭೇದ ಭಾವನೆಯನ್ನು ಮಾಡೋದಿಲ್ಲ. ಹಾಗೆ ಪರಮಾತ್ಮ ಹೇಳ್ತಾನೆ, ನನ್ನ ಭಕ್ತರಲ್ಲಿ ಯಾರಾದರೂ ದ್ವೇಷ ಮಾಡಿದ್ರೆ ಅವರು ನನ್ನ ಅವಯವಗಳಿದ್ದ ಹಾಗೆ. ಭಗವದ್ಭಕ್ತರು ಅಂದ್ರೆ ಯಾರು? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಪುರುಷ ಸೂಕ್ತ ಹೇಳುವ ಹಾಗೆ ಪರಮಾತ್ಮನ ಮುಖಭಾಗ ಬ್ರಾಹ್ಮಣರು, ಅವನ ಶರೀರದ ಅಂಗಗಳೇ ಬ್ರಾಹ್ಮಣರು. ಆದ್ರಿಂದ ಬ್ರಾಹ್ಮಣರನ್ನ ಭಗವದ್ಭಕ್ತರನ್ನ ಯಾರಾದರೂ ನಿಂದನೆ ಮಾಡಿದರೆ ಅದು ನನ್ನ ಅವಯವಗಳನ್ನೇ ನಿಂದನೆ ಮಾಡಿದ ಹಾಗೆ, ಅದನ್ನ ನಾನು ಕ್ಷಮಿಸೋದಿಲ್ಲ ಅಂತ ಪರಮಾತ್ಮ ತಾನು ಅಲ್ಲಿ ಇರುವ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾನೆ. ಆದ್ರಿಂದ ಇನ್ನು ಮುಂದೆ ಯಾರೂ ಕೂಡ ಹೇಗೆ ದಕ್ಷ ಪ್ರಜಾಪತಿ ರುದ್ರದೇವರನ್ನ ಅವಮಾನಿಸಿದನೋ ನಿಂದನೆ ಮಾಡಿದನೋ ಹಾಗೆ ಯಾರೂ ಕೂಡ ಮಾಡಬಾರದು ಅಂತ ಅಲ್ಲಿರುವ ಎಲ್ಲರಿಗೂ ಉಪದೇಶವನ್ನ ಭಗವಂತ ಕೊಟ್ಟಿದ್ದಾನೆ. ದಕ್ಷಾಧ್ವರ ಪ್ರಸಂಗದ ನಂತರದಲ್ಲಿ ಧ್ರುವಕುಮಾರನ ಚರಿತ್ರೆ, ಅದರ ನಿರೂಪಣೆ ಇದೆ. ಅದರಲ್ಲಿ ನಾವು ಅವಶ್ಯವಾಗಿ ತಿಳಿಯಬೇಕಾದ ಕೆಲವು ತತ್ವಗಳು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಧ್ರುವಕುಮಾರನಿಗೆ ಸುರುಚಿ ಮಲತಾಯಿ ಚೆನ್ನಾಗಿ ಬೈದು ಬಿಡ್ತಾಳೆ. ನಿನಗೆ ರಾಜನ ಪದವಿ ಬೇಕು ಅಥವಾ ರಾಜನ ತೊಡೆಯ ಮೇಲೆ ಕೂತ್ಕೊಳ್ಳುವಂತಹ ಒಂದು ಭಾಗ್ಯ ಬೇಕು ಅಂತ ಹೇಳಿದ್ರೆ ನೀನು ಅವಳ ಸುನೀತಿಯ ಮಗನಾದ್ರೆ ಪ್ರಯೋಜನ ಆಗೋದಿಲ್ಲ, ರಾಜಕುಮಾರಿಯ ಮಗನಾಗಬೇಕು ಅಂದ್ರೆ ನಿನಗೆ ಆಗ್ತದೆ ಅಂತ ಹಾಗೆಲ್ಲ ಬೈದು ಕಳಿಸ್ಬಿಡ್ತಾಳೆ. ಕಾಡಿಗೆ ಹೋಗಿ ತಪಸ್ಸು ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟುವ, ಆಮೇಲೆ ಬೇಕಾದ್ರೆ ನೀನು ರಾಜನ ಆಸ್ಥಾನವನ್ನ ಪಡ್ಕೊಳ್ಬಹುದು ಅಂತೆಲ್ಲ ಬೈದು ಕಳಿಸ್ಬಿಡ್ತಾಳೆ. ತುಂಬಾ ಬೇಸರದಿಂದ ತಾಯಿಯ ಹತ್ತಿರ, ಸುನೀತಿಯ ಹತ್ತಿರ ಬರ್ತಾನೆ ಧ್ರುವಕುಮಾರ. ಬಂದಾಗ ಆವಾಗ ತಾಯಿಯ ಹತ್ತಿರ ಬಂದು
ಧ್ರುವಕುಮಾರ ಮಲತಾಯಿಯನ್ನ ಬೈಲಿಕ್ಕೆ ಶುರು ಮಾಡ್ತಾನೆ. ನಮ್ಮ ಸ್ವಭಾವ ಹೇಗೆ, ಸುನೀತಿಯ ಸ್ವಭಾವ ಹೇಗೆ. ತಾಯಿ ಇದರಲ್ಲಿ ಎರಡು ಪಾತ್ರ ಇದೆ. ತಾಯಿ ಅಂದ್ರೆ ಹೇಗಿರ್ಬೇಕು, ನಮ್ಮನ್ನ ಯಾರಾದ್ರೂ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಯಾರಾದ್ರೂ ಬಂದು ಹೇಳಿದಾಗ ನಾವು ಯಾವ ರೀತಿಯಾಗಿ ಉಪದೇಶ ಮಾಡ್ತೀವಿ. ಸುಮ್ಮನೆ ನಾವು ನಮ್ಮ ಮಕ್ಕಳನ್ನ ನೋಡಿದ್ರೆ, ನಮ್ಮ ಮಕ್ಕಳು ಬಂದು ಅಪ್ಪ ನಿನ್ನನ್ನು ಯಾರೋ ಬೈತಾ ಇದ್ರು ಅಂದ್ರೆ, ಹೌದಾ ಮಾಡ್ತೀನಿ ತಡಿ ಅವ್ರನ್ನ ಅಂತ ಅವ್ರನ್ನ ತಿರುಗಿ ನಿಂದನೆ ಮಾಡಿ ಬಿಡುತ್ತೇವೆ, ಬೈದು ಬಿಡುತ್ತೇವೆ. ಹೋಗಿ ಅವ್ರಿಗೂ ಹೊಡಿ ಅಂತ ಮಕ್ಕಳಿಗೆ ಉಪದೇಶ ಮಾಡ್ತೇವೆ. ಇಲ್ಲಿ ಹೇಗೆ ಪ್ರಸಂಗ ಏನಾಗಿದೆ, ಧ್ರುವಕುಮಾರ ಬಂದು ಸುನೀತಿಯ ಹತ್ತಿರ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಆ ಮಲತಾಯಿ ಸುರುಚಿ ನಿನ್ನನ್ನ ಬೈತಾ ಇದ್ದಾಳೆ, ನಿನ್ನನ್ನ ನಿಂದನೆ ಮಾಡ್ತಾ ಇದ್ದಾಳೆ, ಆದ್ರಿಂದ ನಾನು ಅವಳಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಇವ ಬೈಲಿಕ್ಕೆ ಹೋಗ್ತಾನೆ. ಅವಾಗ ತಾಯಿ ಆದವಳು, ಶಬಾಷ್ ಮಗನೆ ಹಾಗೆ ಮಾಡು, ಹೊಡಿ ಅವಳನ್ನ, ಬಡಿ ಅವಳನ್ನ ಬೈ ಅಂತ ಉಪದೇಶ ಮಾಡ್ಲಿಲ್ಲ. ಮಹಾತಾಯಿ ಅವಳು ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ್ವಮಂ ಸ್ಥಾಹ. ಯಾರಿಗೂ ಯಾವತ್ತಿಗೂ ಅಮಂಗಲವನ್ನ ಚಿಂತನೆ ಮಾಡಬೇಡ ನೀನು. ಅವ್ರು ನಮಗೆ ಒಳ್ಳೇದು ಮಾಡಿದವರೇ ಆಗಿರ್ಲಿ, ಕೆಟ್ಟದ್ದು ಮಾಡಿದವರೇ ಆಗಿರ್ಲಿ, ಯಾರೇ ಆಗಿರ್ಲಿ, ನಾವು ಇನ್ನೊಬ್ಬರಿಗೆ ಎಂದಿಗೂ ಅಮಂಗಲವನ್ನ ಕೆಟ್ಟದ್ದನ್ನ ಯೋಚನೆ ಮಾಡಬಾರದು, ಚಿಂತನೆ ಮಾಡಬಾರದು ಅಂತ. ಇದು ಎರಡು ಪಾತ್ರ ಸುನೀತಿಯದ್ದು. ಒಂದು, ಮಗ ಬಂದು ಹೇಳುವಾಗ ತಾಯಿಯಾದವಳು ಮಗನಿಗೆ ಹೇಗೆ ಉಪದೇಶ ಮಾಡಬೇಕು ಅಂದ್ರೆ, ನಿನ್ನನ್ನ ಅವರು ನಿಂದನೆ ಮಾಡಿದ್ರು ಕೂಡ ನೀನು ಅವರನ್ನ ನಿಂದನೆ ಮಾಡಬೇಡ, ನೀನು ಅವರಿಗೆ ಕೆಟ್ಟದ್ದನ್ನ ಬಯಸಬೇಡ ಅಂತ ತಾಯಿಯಾಗಿ ಉಪದೇಶ ಮಾಡಿದರೆ, ಯಾರೋ ನಮ್ಮನ್ನ ಬೈತಾ ಇದ್ದಾರೆ ಅಂತ ಬಂದು ಹೇಳುವ ವ್ಯಕ್ತಿಗೆ ಏನ್ ಹೇಳಬೇಕು ನಾವು ಅನ್ನುವುದನ್ನು ಕೂಡ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾಳೆ. ಹಾಗೆ ತಾಯಿ ಉಪದೇಶ ಮಾಡಿ ಕಳಿಸ್ತಾ ಇದ್ದಾಳೆ. ಅವಳು ಹೇಳಿದ್ದು ಸರಿನೇ ಇದೆ, ಕಾಡಿ ಹೋಗಿ ತಪಸ್ಸು ಮಾಡು ಅಂದಲ್ಲ, ಮಾಡು, ತಪಸ್ಸು ಮಾಡು ಅನ್ನೋದು ಯಾವ ಬೈಗಳಾಯ್ತು ನಿನಗೆ ಅಂತ ಕೇಳ್ತಾಳೆ. ತಪಸ್ಸು ಮಾಡು, ಭಗವಂತನನ್ನ ಆರಾಧನೆ ಮಾಡು ಅನ್ನೋದು ಒಳ್ಳೇದದು, ಉಪದೇಶ ಅದು ಬೈಗಳ ಅಲ್ಲ, ನೀನು ಅದು ಬೈಗಳ ಅಂತ ಅನ್ಕೊಳ್ಳೇಬೇಡ, ಹೋಗು ಅಂತ ಹೇಳಿ ತಾಯಿ ಕಳಿಸಿಕೊಡ್ತಾಳೆ. ದಾರಿಯಲ್ಲಿ ಬರುವಾಗ ನಾರದರು ಅನೇಕ ವಿಧವಾಗಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವನೇನೋ ಕಾಡಿಗೆ ತಪಸ್ಸು ಮಾಡಬೇಕು ಅಂತ ಹೊರಟ, ತಪಸ್ಸು ಮಾಡ್ಲಿಕ್ಕೆ ಮಂತ್ರ ಬೇಕು, ಏನಂತ ತಪಸ್ಸು ಮಾಡಬೇಕು ಅಂತ ಗೊತ್ತಿರಬೇಕು. ಅಷ್ಟು ಸಣ್ಣ ಬಾಲಕ ಕಾಡಿಗೆ ಹೋಗಿ ಏನ್ ತಪಸ್ಸು ಮಾಡ್ಬೇಕು. ಮಧ್ಯದಲ್ಲಿ ನಾರದರು ಬಂದು ಎಲ್ಲ ಉಪದೇಶ ಮಾಡ್ತಾರೆ. ಯಾರನ್ನು ತಪಸ್ಸು ಮಾಡಬೇಕು, ಹೇಗೆ ತಪಸ್ಸು ಮಾಡಬೇಕು, ಧ್ಯಾನ ಮಾಡುವ ಬಗೆ ಹೇಗೆ, ಯಾವ ಮಂತ್ರಗಳಿಂದ ಧ್ಯಾನ ಮಾಡಬೇಕು ಇತ್ಯಾದಿಯಾಗಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ನಾರದರು ಮಾಡಿದ ಉಪದೇಶ ಧ್ರುವನಿಗಲ್ಲ, ನಮಗೆ. ಯಾಕೆ ಅಂದ್ರೆ ಬಹಳ ಒಳ್ಳೆ ಮಾತನ್ನ ಹೇಳ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯಂ ಯೈಚ್ಛೇತ್ ಶ್ರೇಯಾತ್ಮನಃ ಏಕಮೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ. ಇಷ್ಟರಲ್ಲಿ ಯಾವ್ದಾರು ಒಂದು ಎಲ್ರಿಗೂ ಬೇಕೇ ಬೇಕು. ಧರ್ಮ ಬೇಕಾ, ಅರ್ಥ ಅಂದ್ರೆ ಏನು, ಸಂಪತ್ತು, ದುಡ್ಡು, ಅರ್ಥ ಬೇಕಾ, ಕಾಮ ಬೇಕಾ, ಮೋಕ್ಷ ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ಇಷ್ಟರಲ್ಲಿ ಎಲ್ರಿಗೂ ಬೇಕಾದದ್ದು ಲೌಕಿಕವಾಗಿ ಸಂಪತ್ತು. ಇನ್ನು ಸಾಧನೆ ಮಾಡುವವರಿಗೆ ಧರ್ಮ ಬೇಕು, ಭಗವಂತನಲ್ಲಿ ಕಾಮನೆ ಬೇಕು, ಮೋಕ್ಷ ಅಂತೂ ಎಲ್ರಿಗೂ ಬೇಕೇ ಬೇಕು. ಹೀಗೆ ಪುರುಷಾರ್ಥಗಳನ್ನ ಯಾರು ತಾನು ಬಯಸಿದ್ದಾನೋ ಅವನು ಮಾಡಬೇಕಾದದ್ದ ಒಂದೇ ಒಂದು ಕೆಲಸ ಅಂದ್ರೆ ಹರೇಹೇ ಪಾದ ಸೇವನಂ, ಭಗವಂತನ ಪಾದಗಳನ್ನು ಸೇವಿಸಬೇಕು. ಅದು ಒಂದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೀಗೆ ಪರಮಾತ್ಮನಿಗೆ ಉಪದೇಶವನ್ನ, ಪರಮಾತ್ಮನ ಬಗ್ಗೆ ನಾರದರು ಧ್ರುವಕುಮಾರಿಗೆ ಉಪದೇಶವನ್ನು ಮಾಡಿ ಕಳಿಸಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ಆ ಪರಮಾತ್ಮನನ್ನ, ವಾಸುದೇವರೂಪಿ ಪರಮಾತ್ಮನನ್ನ ಕಂಡಂತಹ ಧ್ರುವಕುಮಾರಿಗೆ ಮಾತೇ ಹೊರಡೋದಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಮಾತು ಮೀರಿ ಬಂದಂತಹ ಶ್ಲೋಕವೇ ಪ್ರಸಿದ್ಧವಾದಂತಹ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಪರಮಾತ್ಮನನ್ನ ಧ್ರುವಕುಮಾರ ಸ್ತೋತ್ರ ಮಾಡ್ತಾ ಇದ್ದಾನೆ. ನಮ್ಮ ಒಳಗಡೆ ಪ್ರವೇಶ ಮಾಡಿ ನಾವೀಗ ಏನೋ ಹೇಳ್ತಾ ಇದ್ದೇವೆ ಅಂದ್ರೆ, ಇದು ಹೇಗೆ ಅಂದ್ರೆ, ಹೇಗೆ ಕೃಷ್ಣ ತನ್ನ ಬಾಯೊಳಗೆ ಜಗತ್ತು, ಅದರೊಳಗೆ ಯಶೋದೆಯನ್ನು ತೋರಿಸಿ ಮತ್ತೆ ಜಗತ್ತು ಅಂತ ತೋರಿಸ್ತಾ ಹೋದ್ನು. ಹಾಗೆ ಭಾಗವತವನ್ನ ನಾವು ಹೇಳ್ತಾ ಇದ್ದೇವೆ,
ಅಲ್ಲಿರುವಂತಹ ಧ್ರುವಕುಮಾರನ ಚರಿತ್ರೆ, ಅಲ್ಲಿರುವಂತಹ ಶ್ಲೋಕ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಹೇಳೋದು ಕೇಳೋದು ಎಲ್ಲ ಪರಮಾತ್ಮನ ಒಂದು ಅನುಗ್ರಹದಿಂದ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವು ಈಗೇನು ಚತುರ್ಥ ಸ್ಕಂದದ ಯಥಾಶಕ್ತಿ ಶ್ರವಣ ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ, ಇದೆಲ್ಲ ಪರಮಾತ್ಮನ ಒಂದು ವ್ಯಾಪಾರ ಅಂತ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಂತೆ. ಆದ್ರಿಂದ ನಾವು ಗಟ್ಟಿಯಾಗಿ ಕೂತಿದ್ದೇವೆ, ಕಿವಿಗಳಿಂದ ಕೇಳ್ತಾ ಇದ್ದೇವೆ, ಕಣ್ಣಿನಿಂದ ನೋಡ್ತಾ ಇದ್ದೇವೆ, ಮೂಗಿನಿಂದ ಉಸಿರಾಡಿಸ್ತಾ ಇದ್ದೇವೆ, ನಾವು ತಲೆ ಆಡಿಸ್ತಾ ಇದ್ದೇವೆ, ಕೈಕಾಲುಗಳ ಚಲನೆ ಇದೆ, ಗಟ್ಟಿಮುಟ್ಟಿಯಾಗಿ ಓಡಾಡ್ತಾ ಇದ್ದೇವೆ, ಎಲ್ಲದಕ್ಕೂ ಪರಮಾತ್ಮನ ಅನುಗ್ರಹ ಬೇಕು ಅಂತ ವಾಸುದೇವ ರೂಪಿ ಪರಮಾತ್ಮನನ್ನ ಧ್ರುವಕುಮಾರ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ಆದ್ಮೇಲೆ ಭಗವಂತ ಆ ಧ್ರುವಕುಮಾರನಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇನ್ನು ಅನೇಕ ಕಾಲಗಳವರೆಗೆ ರಾಜ್ಯವನ್ನ ಆಳಿ, ಅದಾದ ಮೇಲೆ ಯಾರೂ ನಿನ್ನನ್ನ ಅಲಗಾಡಿಸದೇ ಇರುವಂತಹ ಪದವಿ, ಧ್ರುವ ಪದವಿ, ಎಲ್ಲ ನಕ್ಷತ್ರಗಳ ಮೇಲೆ ಇರುವಂತಹ ಸ್ಥಾನ ಅದು. ಅಲ್ಲಿ ಹೋಗಿ ನೀನು ಆರಾಮವಾಗಿ ಇರು ಅಂತ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇನ್ನೂ ಕೆಲವು ವರ್ಷ ರಾಜ್ಯವನ್ನ ಆಳುವ ಪ್ರಸಂಗದಲ್ಲಿ ಧ್ರುವಕುಮಾರ ಏನು ಮಾಡಿಬಿಡ್ತಾನೆ, ಯಕ್ಷರು ಗಂಧರ್ವರು ಅಂತೆಲ್ಲ ಇರ್ತಾರಲ್ಲ, ಆ ಯಕ್ಷದರ ಅವರ ಪರಿವಾರವನ್ನ ಯುದ್ಧದಲ್ಲಿ ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅನೇಕ ಯಕ್ಷರನ್ನ ಸಂಹಾರ ಮಾಡುವ ಪ್ರಸಂಗ ಬಂದಾಗ ಆ ಧ್ರುವಕುಮಾರನ ಅಜ್ಜ ಸ್ವಯಂಭೂಮನು ಅವನು ಬಂದು ಧ್ರುವನಿಗೆ ಉಪದೇಶವನ್ನ ಮಾಡ್ತಾನೆ. ನಿಮಿತ್ತ ಮಾತ್ರಂ ತತ್ರಾತ್ಮ ನಿರ್ಗುಣ ಪುರುಷರ್ಷಭ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ಯತ್ರ ಭ್ರಮತಿ ಲೋಹವತ್. ಚೆನ್ನಾಗಿ ಹೇಳ್ತಾನೆ. ಈ ಮ್ಯಾಗ್ನೆಟ್ ಕಬ್ಬಣ ನೋಡುವಾಗ ನಮಗೆಲ್ಲ ಅನ್ನಿಸ್ತದೆ, ಯಾರು ನಾಸ್ತಿಕರು ಇರ್ತಾರೆ, ನಾಸ್ತಿಕರಿಗೆಲ್ಲ ಒಂದು ಪ್ರಶ್ನೆ, ಇಷ್ಟೆಲ್ಲಾ ಪ್ರಪಂಚ ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇದೆ, ಇಂತಹ ಪ್ರಪಂಚಕ್ಕೆ ಒಬ್ಬ ದೇವರು ಅಂತ ಯಾಕೆ ಒಪ್ಪಬೇಕು? ಈ ರೀತಿಯಾದ ನಾಸ್ತಿಕರ ಪ್ರಶ್ನೆಗೆ ಇದೊಂದು ಉತ್ತರವಾಗ್ತದೆ. ಉಪದೇಶ ಮಾಡ್ತಾರೆ ಸ್ವಯಂಭೂಮನು ಧ್ರುವಕುಮಾರನಿಗೆ. ನಾವು ಸಣ್ಣ ಸಣ್ಣ ಪ್ರಸಂಗಗಳಲ್ಲೆಲ್ಲ ಕಬ್ಬಿಣ ಲೋಹ, ಅದರ ಜೊತೆಗೆ ಮ್ಯಾಗ್ನೆಟ್ ಅಯಸ್ಕಾಂತ, ಅದನ್ನ ಹತ್ತಿರ ಹತ್ತಿರ ತಗೊಂಡ ಹಾಗೆ ಅದು ಚಲಿಸ್ತಾ ಇರ್ತದೆ. ಹೇಗೆ ಹೇಗೆ ನಾವು ಎಳ್ಕೊಳ್ತಾ ಹೋಗ್ತೇವೋ ಹಾಗೆ ಹಾಗೆ ಅದು ಬರ್ತದೆ. ಯಾವ ಕಡೆಗೆ ಎಳಿತೇವೋ ಆ ಕಡೆಗೆ ಕಬ್ಬಿಣ ಬರ್ತದೆ. ಈ ಪ್ರಸಂಗದಲ್ಲಿ ನಾವು ಅಯಸ್ಕಾಂತವನ್ನ, ಮ್ಯಾಗ್ನೆಟ್ ಅನ್ನ ನೋಡದೆ ಬರೀ ಕಬ್ಬಿಣವನ್ನ ನೋಡುವವರಿಗೆ ಏನ್ ಅನ್ನಿಸ್ತದೆ, ಓ ಕಬ್ಬಿಣ ತಾನಾಗಿ ತಾನೇ ಚಲಿಸ್ತಾ ಇದೆ, ಅದರ ಚಲನೆಗೆ ಮುಖ್ಯ ಕಾರಣ ಅಯಸ್ಕಾಂತ ಮ್ಯಾಗ್ನೆಟ್, ಅದು ನಮಗೆ ಕಾಣಿಸೋದಿಲ್ಲ. ಹಾಗೆ ನಮಗೆ ಇಡೀ ಪ್ರಪಂಚ ಕಾಣಿಸ್ತಾ ಇದೆ, ಅದು ಚಲಿಸ್ತಾ ಇದೆ, ಮರ ಬೆಳೀತಾ ಇದೆ, ಎಲ್ಲ ಪ್ರಪಂಚದ ವ್ಯಾಪಾರಗಳು ಕಾಣಿಸ್ತಾ ಇದೆ. ಅದನ್ನೆಲ್ಲಾ ಮಾಡ್ತಾ ಇರುವಂತಹ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ ಮಾತ್ರಕ್ಕೆ ಅವನೇ ಇಲ್ಲ ಅಂತ ಹೇಳುವಂತಹದ್ದು ಸರಿಯಲ್ಲ ಅಂತ ಹೀಗೆ ಅನೇಕ ರೀತಿಯಲ್ಲಿ ಉಪದೇಶವನ್ನ ಮಾಡ್ತಾ ಇದ್ದಾರೆ ಧ್ರುವಕುಮಾರನಿಗೆ. ಸ್ವಯಂಭೂಮನು ಅನೇಕ ವಿಧವಾಗಿ ಉಪದೇಶ ಮಾಡ್ತಾ ಆಮೇಲೆ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ಚತುರ್ಥ ಸ್ಕಂದದ ಭಾಗವತದ ಶ್ರವಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾಕೆ ಹೇಳ್ಬೇಕು, ನಮ್ಮನ್ನ ಈ ರೀತಿಯಾಗಿ 4ನೇ ಸ್ಕಂದದ ಒಂದು ಉಪನ್ಯಾಸವನ್ನ ಮಾಡಬೇಕು ಅಂತ ಕೇಳಿಕೊಂಡಾಗ ಆಯ್ತು ಅಂತ ನಮ್ಮ ಒಪ್ಪಿಕೊಳ್ಳಿ. ಯಾಕೆ ನಾವು ಒಪ್ಪಿಕೊಂಡಿದ್ದು ಅನ್ನೋದನ್ನ, ನಮ್ಮ ಕರ್ತವ್ಯವನ್ನ ನೆನಪಿಸುವಂತಹ ಒಂದು ಸುಮಧ್ವ ವಿಜಯದ ಶ್ಲೋಕ, ಬುಧೋಭಿಧಾನಂ ಶ್ರವಣಂ ಬುಧೇತರಹ. ಯಾವ ವ್ಯಕ್ತಿ ಏನಾದರೂ ಸ್ವಲ್ಪ ಅಲ್ಪ ತಿಳಿದಿದ್ದಾನೆ ಅಂದ್ರೆ ತಿಳಿಯದೇ ಇರುವವರಿಗೆ ಉಪದೇಶ ಮಾಡಬೇಕಾದ್ದು ಅವನ ಕರ್ತವ್ಯ ಅಂತ ಭಾಗವತ ಹೇಳಿದ್ದನ್ನ ಸುಮಧ್ವಜದಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ ಆ ಶ್ಲೋಕವನ್ನ 4ನೇ ಸ್ಕಂದದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಜ್ಞಾನಂ ಅಜ್ಞಾತ ತತ್ವಾಯ, ಯಾವ ವ್ಯಕ್ತಿ ತಿಳಿಯದೇ ಇರುವವನಿಗೆ ತಿಳಿಸಿಕೊಡ್ತಾನೋ, ಕೃಪಾಳೋಹ ದೀನನಾಥಸ್ಯ ದೇವಃ ತಸ್ಯಾನುಗೃಹ್ಣತೆ. ಪರಮಾತ್ಮ ಅಂತಹ ವ್ಯಕ್ತಿಗೆ ಅನುಗ್ರಹ ಮಾಡ್ತಾನೆ. ಎಂತಹ ವ್ಯಕ್ತಿಗೆ ಅನುಗ್ರಹ ಮಾಡ್ತಾನೆ? ನಾ ತಿಳ್ಕೊಂಡಿದ್ದೀನಿ, ನಾನು ಬೇಕಾದಷ್ಟು ಜ್ಞಾನಿ ಆಗಿದ್ದೀನಿ, ಯಾರಾದ್ರೂ ಹೇಳುವಂದ್ರೆ ಆಗಲ್ಲ ಹೋಗ್ರಿ ಅಂತ
ನಾನು ತಿಳಿದಿದ್ದೇನೆ, ಇನ್ನೊಬ್ಬರಿಗೆ ನಾ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕೂತ್ರೆ ಆಗೋದಿಲ್ಲ ಅಂತ. ಪರಮಾತ್ಮ ಯಾರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂದ್ರೆ, ತಾನು ತಿಳಿದು ತಿಳಿಯುತ್ತಾ ತಿಳಿಯದೇ ಇರುವವರಿಗೆ ಯಾರು ಉಪದೇಶ ಮಾಡ್ತಾನೋ, ತಾನು ತಿಳಿದದ್ದನ್ನ ಇನ್ನೊಬ್ಬರಿಗೆ ಯಾರು ಹೇಳ್ತಾನೋ, ಅವನ ಮೇಲೆ ಪರಮಾತ್ಮ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾನೆ ಅಂತ. ಸ್ವತಃ ಮಧ್ವಾಚಾರ್ಯರು ವಾಸುದೇವನಾಗಿದ್ದಾಗಲೂ ಕೂಡ ಅಲ್ಲಿರುವ ಎಲ್ಲ ಜನರು ಪ್ರಾರ್ಥನೆ ಮಾಡಿದರು ಅಂತ ಹೇಳಿ ತಾವು ಉಪನ್ಯಾಸ ಮಾಡಿದರು ಅಂತ ಹೇಳುವಾಗ ಈ ಶ್ಲೋಕವನ್ನು ಹೇಳ್ತಾರೆ. ತಿಳಿದವನು ತಿಳಿಯದೇ ಇರುವವರಿಗೆ ತಿಳಿಸುವುದೇ ಅವನ ದೊಡ್ಡ ಕರ್ತವ್ಯ ಅಂತ ಈ ಪ್ರಸಂಗದಲ್ಲಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ಧ್ರುವಕುಮಾರನಿಗೆ ಎಲ್ಲರೂ ಬಂದು ಬೇರೆ ಬೇರೆ ರೀತಿಯಾದ ಆ ಉಪದೇಶವನ್ನ ಮಾಡ್ತಾರೆ. ಆ ಪೃಥು ಚಕ್ರವರ್ತಿ ಅವನು ದೊಡ್ಡ ಯಜ್ಞವನ್ನ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ, ಅಶ್ವಮೇಧ ಯಾಗ. ಯಾಕೆ ಅಂದ್ರೆ ಹರಿಸರ್ವೋತ್ತಮತ್ವವನ್ನ ಜಗತ್ತಿಗೆ ತಿಳಿಸಿಕೊಡಬೇಕು. ಹರಿಸರ್ವೋತ್ತಮತ್ವವನ್ನ ತಿಳಿಸಿಕೊಡುವ ಉದ್ದೇಶದಿಂದ ಪೃಥು ಚಕ್ರವರ್ತಿ ದೊಡ್ಡ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅಶ್ವಮೇಧ ಯಾಗ ಶುರುವಾಯಿತು ಅಂದ್ರೆ ಇಂದ್ರನಿಗೆ ಟೆನ್ಷನ್. ಇವ 100 ಅಶ್ವಮೇಧ ಯಾಗ ಮಾಡಿಬಿಟ್ಟ ಅಂದ್ರೆ ಆವಾಗ ನನ್ನ ಪದವಿ ಅವನಿಗೆ ಹೋಗಿಬಿಡ್ತದೆ. ಎಲ್ಲಿ ಎಲ್ಲಿ ಅಶ್ವಮೇಧ ಯಾಗ ಆಯಿತು ಅಂತ ಕಥೆ ಬರುತ್ತೋ ಅಲ್ಲೆಲ್ಲ ಕಡೆ ಇಂದ್ರ ಬೇರೆ ವೇಷ ಧಾರಣೆ ಮಾಡಿಕೊಂಡು ಬಂದ, ಆ ಅಶ್ವಮೇಧ ಯಾಗದ ಕುದುರೆಯನ್ನ ಅಪಹಾರ ಮಾಡಿದ ಅಂತ ಕಥೆ ಇರುತ್ತೆ. ಇಲ್ಲಿಯೂ ಹಾಗೆ ಋತುಚಕ್ರವರ್ತಿ ಮಾಡ್ತಾ ಇರುವಂತಹ ಅಶ್ವಮೇಧ ಯಾಗದ ಕುದುರೆಯನ್ನ ಪಾಖಂಡ ವೇಷದಿಂದ ಅಪಹಾರ ಮಾಡ್ತಾ ಇದ್ದಾನೆ. ಏನು ಪಾಖಂಡ ಅನ್ನೋ ಅಂದ್ರೆ ಪಾಖಂಡ ವೇಷ ಅಂತ ಹೇಳಿದ್ರೆ ಅಧರ್ಮವನ್ನ ಧರ್ಮ ಅಂತ ತಿಳಿಸಿಕೊಡುವ ವೇಷವನ್ನ ಪಾಖಂಡ ವೇಷ ಅಂತ ಹೇಳ್ತಾರೆ. ಭಗವಂತ ಸರ್ವೋತ್ತಮನಲ್ಲ, ಬೇರೆ ಬೇರೆ ದೇವತೆಗಳೇ ಸರ್ವೋತ್ತಮರು, ಜಗತ್ತು ಮಿಥ್ಯಾ ಅಥವಾ ಜಗತ್ತು ಶೂನ್ಯ ಅಂತ ಹೀಗೆ ಅಧರ್ಮವನ್ನ ಧರ್ಮವನ್ನಾಗಿ ಬೋಧನೆ ಮಾಡುವಂತಹ ಮತವನ್ನ ಪಾಖಂಡ ಮತ ಅಂತ ಕರೀತಾರೆ. ಆ ಪಾಖಂಡ ವೇಷವನ್ನ ಧಾರಣೆ ಮಾಡಿಕೊಂಡು ಇಂದ್ರ ಬರ್ತಾನೆ. ಅವನು ಆ ಕುದುರೆಯನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಅತ್ರಿ ಮುನಿಗಳು ಬಂದು ಆ ಇಂದ್ರನನ್ನ ತಡೆದು ಆ ಅಶ್ವವನ್ನ ಸ್ವೀಕಾರ ಮಾಡ್ತಾರೆ. ಆವಾಗ ಇಂದ್ರ ತಾನು ಧಾರಣೆ ಮಾಡಿದಂತಹ ಪಾಖಂಡ ವೇಷವನ್ನ ಬಿಟ್ಟು ಬಿಡ್ತಾನೆ. ಅವ ಯಾವ ವೇಷವನ್ನ ಬಿಟ್ಟನೋ, ಅವ ಬಿಟ್ಟ ವೇಷವನ್ನ ತುಂಬಾ ಒಳ್ಳೆಯ ತಪಸ್ಸಿನ ವೇಷ ಅಂತ ತಿಳಿದುಕೊಂಡು ತಪ್ಪಾಗಿ ತಿಳ್ಕೊಂಡ ಕೆಲವು ಜನ ಅದನ್ನ ಧಾರಣೆ ಮಾಡಿಕೊಳ್ತಾರೆ. ಅದನ್ನ ಧಾರಣೆ ಮಾಡಿಕೊಳ್ಳುವುದು ಬಹಳ ತಪ್ಪಾದ ಕೆಲಸ. ಪಾಖಂಡ ಅನ್ನೋ ಶಬ್ದ, ಖಂಡ ಅಂದ್ರೆ ಚಿಹ್ನೆ, ಗುರುತು ಅಂತ ಅರ್ಥ. ಪಾಪದ ಖಂಡ, ಪಾಪದ ತುಂಡು, ಅದೇ ಪಾಖಂಡ ಅಂತ ಕರೆದಿದ್ದಾರೆ. ಹೀಗೆ ಆ ಪಾಖಂಡದ ವೇಷವನ್ನ ಬೇರೆ 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 ಜನರು, ಅಜ್ಞ ಜನರು ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಹೀಗೆ ಅನೇಕ ವಿಧವಾಗಿ ದಿಗಂಬರತ್ವ ಅಥವಾ ಕೆಂಪು ಬಟ್ಟೆ, ಕಾಪಾಲಿಕ ವೇಷಗಳು, ಇವೆಲ್ಲ ಪಾಖಂಡ ಮತದ ಒಂದು ವೇಷಗಳು. ಅದನ್ನ ಧಾರಣೆ ಮಾಡಿಕೊಂಡು ಇಂದ್ರ ಬಂದಿದ್ದ. ತಾನು ಆ ವೇಷವನ್ನ ಬಿಟ್ಟು ಅಶ್ವಮೇಧದ ಕುದುರೆಯನ್ನ ತಿರುಗಿ ಕೊಡ್ತಾ ಇದ್ದಾನೆ ಅಂತ ಇಲ್ಲಿ ಪ್ರಸಂಗದಲ್ಲಿ ಹೇಳ್ತಾರೆ. ಅಲ್ಲಿ ಋತುಚಕ್ರವರ್ತಿಗೆ ಸ್ವತಃ ಪರಮಾತ್ಮನೇ ಬಂದು ಉಪದೇಶ ಮಾಡ್ತಾನೆ. ಋತುಚಕ್ರವರ್ತಿಗೆ ಯಯೇವಂ ಸಂತಮಾತ್ಮಾನಂ ಆತ್ಮಸ್ಥಂ ವೇದ ಪೂರುಷಃ ನಾಜ್ಯತೆ ಪ್ರಕೃತಿಸ್ಥೋಪಿ ತದ್ಗುಣೈ ಸಮವಸ್ಥಿತಃ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಹಿಂದೆ ಬಂದ ಒಂದು ರುದ್ರದೇವರ ಪ್ರಸಂಗದಲ್ಲೂ ಕೂಡ ತಿಳ್ಕೊಂಡ ತತ್ವವೇ ಅದು. ಪರಮಾತ್ಮ ಎಲ್ಲ ಕಡೆ ಅಂತರ್ಯಾಮಿಯಾಗಿ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಹೀಗೆ ತಿಳ್ಕೊಳ್ಬೇಕಂತ ಸ್ವತಃ ಪರಮಾತ್ಮ ಋತುಚಕ್ರವರ್ತಿಗೆ ಉಪದೇಶ ಮಾಡಿದಂತಹ ವಿಚಾರ ಇದು. ಯಾರು, ಯಾವ ವ್ಯಕ್ತಿ, ಯಾವ ಪುರುಷ ಹೀಗೆ ಪರಮಾತ್ಮನನ್ನು ತಿಳ್ಕೊಳ್ತಾನೆ, ಹೇಗೆ ತಿಳ್ಕೊಳ್ತಾನೋ ಅಂದ್ರೆ ತನ್ನ ಒಳಗಡೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ತನ್ನ ಹೃದಯದ ಒಳಗೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾರು ಹಾಗೆ ತಿಳ್ಕೊಳ್ತಾನೋ ಅವನಿಗೆ
ಪ್ರಾಕೃತಿಕವಾದಂತಹ ಗುಣಗಳಿಂದ ಯಾವ ಸಮಸ್ಯೆಯೂ ಆಗೋದಿಲ್ಲ. ಅಂತ ಹೇಳಿದ್ರೆ ಈ ಲೋಕದಿಂದ ಏನೇನೋ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೇವೆ ನಾವು. ಈ ರೀತಿಯಾದಂತಹ ವಿಷಯ ಸುಖಗಳಿಂದ ಆಗುವ ಕಷ್ಟಗಳನ್ನ ಅವನು ಅನುಭವಿಸುವ ಹಾಗೆ ಆಗೋದಿಲ್ಲ. ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ನಮ್ಮ ಒಳಗಡೆ ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಅದು ಎಷ್ಟೋ ಸಮಯದಲ್ಲಿ ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು ಅಂತ ಹೀಗೆ ನಿರೂಪಣೆಯನ್ನ ಮಾಡ್ತಾ, ಅಹೋ ಬತಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞ ಭುಜಾಮಧೀಶ್ವರಂ ಸ್ವಧರ್ಮಯೋಗೇನ ಯಜಂತಿ ಮಾಮಕಾಹ ನಿರಂತರಂ ಕ್ಷೋಣಿತಲೆ ಧೃತವ್ರತಾಹ. ಭಗವಂತನಿಂದ ಅನುಗ್ರಹವನ್ನು ಪಡ್ಕೊಂಡ ಪೃಥ್ವಿ ಚಕ್ರವರ್ತಿ ತನ್ನ ರಾಜ್ಯದಲ್ಲಿರುವ ಪ್ರಜೆಗಳಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅವನ ಪ್ರಜೆಗಳಲ್ಲಿ ಕೆಲವರು ಸಾಧಕರಿರ್ತಾರೆ, ಕೆಲವರು ಸಾಧನೆ ಮಾಡ್ತಾ ಇರೋದಿಲ್ಲ. ಸಾಧನೆ ಮಾಡ್ತಾ ಇರುವವರನ್ನ ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ಕೊಟ್ಟು ಉಳಿದವರಿಗೆ ಪೃಥ್ವಿ ಚಕ್ರವರ್ತಿ ಉಪದೇಶ ಮಾಡ್ತಾ ಇದ್ದಾನೆ. ಎಲ್ಲ ನನ್ನ ಕೆಲವು ಪ್ರಜೆಗಳು ತಮ್ಮ ತಮ್ಮ ಧರ್ಮದಿಂದ ತಮ್ಮ ತಮ್ಮ ಒಂದು ಕೆಲಸಗಳನ್ನ ಮಾಡಿಕೊಂಡು ಪರಮಾತ್ಮನ ಅನುಗ್ರಹವನ್ನ ಪಡೆದುಕೊಳ್ತಾ ಇದ್ದಾರೆ. ಒಳ್ಳೆಯ ವ್ರತಗಳನ್ನ ಧಾರಣೆ ಮಾಡಿದ್ದಾರೆ, ಧರ್ಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ನೀವು ಹಾಗೆ ಮಾಡಬೇಕು. ನೀವು ಅವಶ್ಯವಾಗಿ ಆ ಪರಮಾತ್ಮನನ್ನ ನೀವು ಸ್ತೋತ್ರ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು, ಅದರಿಂದ ನಿಮಗೆ ಅನುಗ್ರಹವಾಗ್ತದೆ ಅಂತ ಹೇಳುವಾಗ, ಬ್ರಾಹ್ಮಣರ ಒಂದು ಪರಂಪರೆ, ಬ್ರಾಹ್ಮಣರ ಒಂದು ಕುಲ, ಆ ಬ್ರಾಹ್ಮಣರ ಕುಲವನ್ನ ಯಾರು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಣರ ಕುಲವನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಕ್ಷತ್ರಿಯರದ್ದು ಅಂತ ಹೇಳ್ತಾ ಇದ್ದಾನೆ. ಯತ್ರೇದಮಾದರ್ಶ ಇವಾವಭಾಸತೆ. ಬ್ರಾಹ್ಮಣರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ. ಶ್ರದ್ಧೆಯನ್ನ ಉಳ್ಳವರಾಗಿರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ, ಒಳ್ಳೆಯ ಮಂಗಳಕರವಾದ ಕ್ರಿಯೆಯನ್ನ ಮಾಡ್ತಾ ಇರ್ತಾರೆ, ಮೌನವಾಗಿ ಇರ್ತಾರೆ, ಎಲ್ಲ ಇಂದ್ರಿಯಗಳ ನಿಗ್ರಹ ಇರ್ತದೆ. ಇಂತಹ ಒಂದು ಸಾಧಕರು ಎಂತಹವರು ಅಂದ್ರೆ, ತಾವು ತಪಸ್ ಸಮಾಧಿಯವಸ್ಥೆಯಿಂದ ತಪಸ್ಸನ್ನು ಮಾಡುವಾಗ ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನಾವು ಕಾಣ್ತೇವಲ್ಲ, ಹಾಗೆ ಪರಮಾತ್ಮನನ್ನ ಕಾಣ್ತಾ ಇರುವಂತಹವರು ಅಂತ ಹೀಗೆ ಆ ಬ್ರಾಹ್ಮಣರ ರಕ್ಷಣೆಯನ್ನ ಅವಶ್ಯವಾಗಿ ನಾವು ಮಾಡಬೇಕು ಅಂತ ಹೇಳುವಾಗ, ಅಲ್ಲಿ ಸನಕಾದಿಗಳೆಲ್ಲ ಬಂದಿರ್ತಾರೆ. ಸನಕಾದಿಗಳೆಲ್ಲ ಬಂದಂತಹವರು ಪೃಥು ಚಕ್ರವರ್ತಿಗೆ ಉಪದೇಶವನ್ನು ಮಾಡ್ತಾರೆ. ಇವತ್ತಿನ ಚತುರ್ಥ ಸ್ಕಂದದ ಅನೇಕ ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಆಗಲೇ ಹೇಳಿದ ಹಾಗೆ ಅವಶ್ಯವಾಗಿ ನೆನಪಿಟ್ಕೊಳ್ಬೇಕು. ಆ ರೀತಿಯಾದ ಒಂದು ಉಪದೇಶವನ್ನ ಸನಕಾದಿಗಳು ಪೃಥು ಚಕ್ರವರ್ತಿಗೆ ಮಾಡ್ತಾರೆ. ಶಾಸ್ತ್ರೇಷು ಇಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮರ್ಶೇಷು ಹೇತು. ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ, ಚರ್ಚೆ ಮಾಡಿ, ವಾಕ್ಯಾರ್ಥ ಮಾಡಿ, ಎಲ್ಲಾ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಯಾವುದಕ್ಕೆ? ನಮಗೆ ಕ್ಷೇಮ ಆಗಬೇಕು, ಸಾಧನೆಯನ್ನ ಮಾಡಬೇಕು, ಮೋಕ್ಷ ಸಿಗಬೇಕು. ಇದಕ್ಕೆ ಕಾರಣವಾದದ್ದು ಯಾವುದು ಅಂತ ಹೇಳಬೇಕಾದ್ರೆ ಎರಡೇ ಎರಡು ಅಂತ ಹೇಳ್ತಾರೆ. ಈ ಎರಡು ಮಾತ್ರ ಅದು ನಮಗೆ ಕ್ಷೇಮವನ್ನ ಉಂಟು ಮಾಡುವಂತಹದ್ದು. ಯಾವುದದು ಎರಡು ಅಂತ ಹೇಳಿದ್ರೆ, ಇದು ಎಂತಹ ಉಪದೇಶಗಳು ನೆನಪಿಟ್ಟುಕೊಳ್ಬೇಕು ನಾವು. ಇದು ಎಲ್ಲ ಶಾಸ್ತ್ರಗಳನ್ನ ಆಲೋಡನೆ ಮಾಡಿ ಮಥಿಸಿ ತೆಗೆದು ಇಟ್ಟಂತಹ ಬೆಣ್ಣೆ ಇದ್ದ ಹಾಗೆ ಎಲ್ಲಾ ಶಾಸ್ತ್ರಗಳ ಸಾರ ಇದು. ಎರಡು ಯಾವುದದು? ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚ್ಛಯ. ಪರಮಾತ್ಮ ಬಿಟ್ಟು ಬೇರೆ ಯಾವ ಪದಾರ್ಥಗಳಲ್ಲೂ ಸಂಘ ಇರಬಾರ್ದು. ಸಂಘ ಅಂದ್ರೆ ಸಂಬಂಧ, ಸಂಬಂಧ ಅಂದ್ರೆ ಅಭಿಮಾನ ಅಂತ ಅರ್ಥ. ಯಾವ ಪದಾರ್ಥಗಳ ಮೇಲೆ ಸಂಬಂಧವೇ ಇರಬಾರದು ಅಂತ ಹೇಳಿ
ಸುಮ್ಮನೆ ಎಲ್ಲಾ ಬಿಟ್ಟು ಕಾಡಿಗೆ ಹೋಗಬಹುದು ಅಂತ ಉಪದೇಶದ ಅಭಿಪ್ರಾಯ ಅಲ್ಲ. ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವುದರ ಮೇಲೂ ಸಂಬಂಧ ಇರಬಾರದು ಅನ್ನೋದಕ್ಕೆ ಅಭಿಪ್ರಾಯ. ಬೇರೆ ಎಲ್ಲಾ ಪದಾರ್ಥಗಳನ್ನ ನಾವು ಎಷ್ಟು ಪ್ರೀತಿ ಮಾಡ್ತೇವೋ, ಎಷ್ಟು ಅಭಿಮಾನ ಮಾಡ್ತೇವೋ, ಎಲ್ಲಾ ಪದಾರ್ಥಗಳ ಮೇಲಿರುವ ಅಭಿಮಾನಕ್ಕಿಂತ ಅತಿ ಹೆಚ್ಚು ಅಭಿಮಾನ ಭಗವಂತನ ಮೇಲೆ ಇಡಬೇಕು ಅಂತ. ಅದನ್ನ ಇದು ಮೊದಲನೇ ಉಪದೇಶ. ಏನು ಅಂದ್ರೆ, ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವ ಪದಾರ್ಥಗಳಲ್ಲೂ ಸಂಘ ಇರಬಾರ್ದು. ಸಂಘ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಸಂಬಂಧ ಅಂದ್ರೆ ಅಭಿಮಾನ. ಇದು ನನ್ನದು, ಇದು ನನ್ನದು, ಇದು ನನ್ನದು ಅನ್ನೋದೇ ಅಭಿಮಾನ. ಈ ಅಭಿಮಾನದಿಂದ ನಮಗೆ ಯಾವಾಗ್ಲೂ ನಾವು ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ತಾ ಇದ್ದೇವೆ. ಯಾವಾಗ ನಾವು ಇದು ನನ್ನದಲ್ಲ, ಇದು ಭಗವಂತ ಕೊಟ್ಟಿದ್ದು, ಅವನಿಗೆ ಹೋಗಿ ತಲುಪಬೇಕಾದ್ದು ಅನ್ನುವ ಚಿಂತನೆ ಬರ್ತದೋ, ಆವಾಗ ನಾವು ಸಾಧಕರಾಗ್ತೇವೆ. ಅದರಿಂದ ಶಾಸ್ತ್ರಗಳ ಸಾರದ ಮೊದಲನೇ ಉಪದೇಶ ಏನು ಅಂದ್ರೆ, ಪರಮಾತ್ಮ ಬಿಟ್ಟು ಬೇರೆ ಯಾವ ಪದಾರ್ಥಗಳಲ್ಲೂ ಕೂಡ ಹೆಚ್ಚು ಅಭಿಮಾನ ಮಾಡಬಾರದು. ಅಂದ್ರೆ ಅವುಗಳಲ್ಲಿ ಮಾಡುವ ಅಭಿಮಾನಕ್ಕಿಂತ ಹೆಚ್ಚು ಭಗವಂತನ ಮೇಲೆ ಅಭಿಮಾನ ಮಾಡಬೇಕು ಅಂತ. ಇದು ಮೊದಲನೇದು. ಅದೇ ಇನ್ನೊಂದು ಉಪದೇಶ, ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ಭಗವಂತನಲ್ಲಿ ಮಾಡುವ ಭಕ್ತಿ ಹೇಗಿರಬೇಕು ಅಂದ್ರೆ ದೃಢವಾಗಿ ಇರಬೇಕು. ಯಾವ ರೀತಿಯಾದ ವಿಘ್ನಗಳು ಬಂದಾಗಲೂ ಕೂಡ ಆ ಒಂದು ಭಕ್ತಿ ಅದರಲ್ಲಿ ನ್ಯೂನತೆ ಬರಬಾರದು. ನಾವು ದೇವರ ಭಕ್ತರೇ, ಒಂದಿಷ್ಟು ಕಷ್ಟಗಳು ಬರ್ಲಿಕ್ಕೆ ಶುರು ಮಾಡಿದ್ರೆ ದೇವರನ್ನು ಬೈಲಿಕ್ಕೆ ಶುರು ಮಾಡ್ಬಿಡು. ನೋಡ್ರಿ ನಮಗೆ ದೇವ್ರು ಹಿಂಗ್ ಮಾಡ್ತಾನೆ, ಯಾವಾಗ್ಲೂ ಅವರೇನ್ರಿ, ಆ ದೇವ್ರೇನ್ರಿ ಯಾಕೆ ಹಿಂಗ್ ಮಾಡ್ತಾನೆ, ಅವ್ರಿಗೆ ಹಂಗ್ ಮಾಡಿಲ್ಲ, ಇವ್ರಿಗೆ ಹಿಂಗ್ ಮಾಡಿಲ್ಲ, ನಮಗೆ ಕಷ್ಟಗಳನ್ನು ಕೊಡ್ತಾನೆ ಅಂತ ದೇವರನ್ನು ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಇದು ದೃಢವಾದ ಭಕ್ತಿ ಅಲ್ಲ. ಇದು ಅಲ್ಪ ಸ್ವಲ್ಪ ಸುಖ ಕೊಟ್ರೆ ದೇವರು ಸರ್ವೋತ್ತಮ ಹಾಗೆ ಅಂತ ಹೊಗಳೋದು, ಸ್ವಲ್ಪ ದುಃಖ ಬಂದ್ಬಿಟ್ರೆ ದೇವರು ನಮಗೆ ತಾರತಮ್ಯ ಮಾಡ್ತಾ ಇದ್ದಾನೆ, ಕಷ್ಟ ಕೊಡ್ತಾ ಇದ್ದಾನೆ ಅಂತ ಬೈಯೋದು. ಇದು ದೃಢವಾದ ಭಕ್ತಿ ಅಲ್ಲ. ಆದ್ರೆ ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನ ಮಾಡಬೇಕು. ಅದರಿಂದ ಶಾಸ್ತ್ರದ ಸಾರದ ಎರಡು ಉಪದೇಶಗಳಲ್ಲಿ ಒಂದು, ಪರಮಾತ್ಮನನ್ನ ಬಿಟ್ಟು ಯಾವ ಪದಾರ್ಥಗಳಲ್ಲೂ ಹೆಚ್ಚಾದ ಅಭಿಮಾನ ಮಾಡಬಾರದು, ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನ ಮಾಡಬೇಕು. ಈ ಎರಡು ಉಪದೇಶಗಳನ್ನ ಸನಕಾದಿಗಳು ಪೃಥುಚಕ್ರವರ್ತಿಗೆ ಮಾಡ್ತಾ ಇದ್ದಾರೆ. ಇನ್ನು ಚತುರ್ಥ ಸ್ಕಂದದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅನೇಕ ವಿಚಾರಗಳಿದೆ. ಇದಾದ ನಂತರದಲ್ಲಿ ಪುರಂಜನೋಪಾಖ್ಯಾನವನ್ನ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಪುರಂಜನೋಪಾಖ್ಯಾನದ ಒಂದೇ ಒಂದು ಅಂಶ ಏನು ಅಂದ್ರೆ, ನಮ್ಮ ಶರೀರವನ್ನೇ ನಾವು ಪುರಂಜನ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನ, ತತ್ವಗಳನ್ನ, ಉಪದೇಶವನ್ನ ಮಾಡಿದ್ದಾರೆ. ನಮಗೆ ಅಜ್ಞಾತ ಸಖ ಅಂತ ಒಬ್ಬ ಇದ್ದಾನೆ, ನಮಗೇ ಗೊತ್ತಿಲ್ಲದೆ ಇರುವ ಸ್ನೇಹಿತ ಒಬ್ಬ ಇದ್ದಾನೆ. ನಮ್ಮ ಜೊತೆಯಲ್ಲಿ, ನಮ್ಮ ಶರೀರದ ಒಳಗೆ ಜೀವನ ಜೊತೆಯಲ್ಲೇ ಇರ್ತಾನೆ. ಆದ್ರೆ ನಾವು ಯಾವತ್ತೂ ಗೊತ್ತೇ ಆಗಿಲ್ಲ ಅವನೇ ನಮ್ಮ ಜೊತೆಗಿದ್ದವನು ಅಂತ ಗೊತ್ತಾಗ್ತಾ ಇಲ್ಲ. ಅಜ್ಞಾತ ಸಖ ಅಂತ ಕರೀತಾರೆ. ಅಂದ್ರೆ ಸಖ ಅಂದ್ರೆ ಸ್ನೇಹಿತ. ಇವನು ಎಂತ ಸ್ನೇಹಿತ ಅಂದ್ರೆ ನಮ್ಮ ಜೊತೆಗಿದ್ದಾನೆ, ಆದ್ರೆ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಅದ್ಭುತವಾದ ಸ್ನೇಹಿತ ಅವನು ಭಗವಂತ ಅಂತ ಹೇಳಿ ನಾರದರು ಪುರಂಜನೋಪಾಖ್ಯಾನದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ನಾವೆಲ್ಲ ಗೃಹಸ್ಥರು, ಇದನ್ನು ನಾನು ಅವಶ್ಯ ಹೇಳಬೇಕು, ಸಮಯ ಆಗಿದೆ ಕಾಣಿಸ್ತಾ ಇದೆ. ಆದ್ರೂ ಇದೊಂದು ವಿಚಾರವನ್ನ ಅವಶ್ಯವಾಗಿ ಹೇಳಲೇಬೇಕಾದ್ದನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನಾವೆಲ್ಲ ಕೆಲಸಗಳನ್ನ ಮಾಡ್ತೇವೆ ನಿತ್ಯ, ಆದ್ರೆ ಅದರಲ್ಲಿ ಈ ಒಂದು ಚಿಂತನೆ ಯಾವಾಗ್ಲೂ ಇರಬೇಕಂತ. ಏನು, ನಾನು ಮಾಡಿದ ಎಲ್ಲಾ ಕೆಲಸವೂ ಭಗವಂತನಿಗೆ ಪ್ರೀತಿಯಾಗ್ಲಿ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅನ್ನುವ ಚಿಂತನೆ ಇರಬೇಕು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ, ಮಲಗಿದಾಗಿನಿಂದ ಮತ್ತೆ ಬೆಳಗ್ಗೆ ಏಳುವರೆಗೆ ಇಡೀ 24 ಗಂಟೆ ನಾನು ಏನೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದು ನಿನ್ನ ಪೂಜೆಯಾಗಲಿ, ಅದರಿಂದ ನೀನು ಪ್ರೀತನಾಗಲಿ ಎನ್ನುವ ಚಿಂತನೆ ಇರಬೇಕು. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ತತ್ಕರ್ಮ ಹರಿತೋಷಂ ಯತ್. ಯಾವ ಕೆಲಸದಿಂದ ಪರಮಾತ್ಮ ಸಂತುಷ್ಟನಾದನೋ ಅದೇ ಕೆಲಸ, ಇಲ್ಲ ಅಂದ್ರೆ ಅದು ಸುಮ್ಮನೆ ವ್ಯರ್ಥ ಅಂತ ಹೇಳಿಬಿಡ್ತಾರೆ. ಅದರಿಂದ ನಾವು ಭಗವಂತನಿಗೆ ಸಂತೋಷವಾಗುವ ಕೆಲಸವನ್ನ ಮಾಡಬೇಕು, ಅಥವಾ ಮಾಡಿದ ಎಲ್ಲಾ ಕೆಲಸದಿಂದಲೂ ಭಗವಂತ ಸಂತುಷ್ಟನಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ಬೇಕು. ಹೀಗೆ ಹೇಳ್ತಾ ಇದ್ದಾರೆ. ಅದರಿಂದ ಕರ್ಮ ಅಂದ್ರೆ ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ಬೇಕು.
ವಿದ್ಯಾ ಅಂತ ಹೇಳಿದ್ರೆ ಅದರಿಂದ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾ ಇರಬೇಕು. ಲೌಕಿಕ ವಿದ್ಯೆಗಳೆಲ್ಲ ಇವೆ, ಅದರಿಂದ ಬರೀ ಲೋಕದ ಜ್ಞಾನ ಬರ್ತದೆ. ಆಧ್ಯಾತ್ಮ ವಿದ್ಯೆಯಿಂದ ಪರಮಾತ್ಮನ ಜ್ಞಾನ ಬರ್ತದೆ. ಅದರಿಂದ ಹೊರಗಿನ ಹೊರಗಿನಿಂದ ಸಿಗುವುದನ್ನು ವಿದ್ಯಾ ಅಂತ ಕರೀಬಾರದು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾ ಅಂದ್ರೆ ಯಾವುದು ಅಂದ್ರೆ ಪರಮಾತ್ಮನಲ್ಲಿ ನಮ್ಮ ಬುದ್ಧಿ ಬರುವಂತಹ ಒಂದು ಇದನ್ನ ವಿದ್ಯಾ ಅಂತ ಕರೀತಾರೆ. ಉಳಿದದ್ದನ್ನೆಲ್ಲ ವಿದ್ಯೆ ಅಲ್ಲ, ಅದು ಸುಮ್ಮನೆ ಒಂದು ಪರಿಚಯ, ಲೋಕದ ಪರಿಚಯ ಅಂತ ನಾವು ಇಟ್ಕೊಳ್ಬಹುದು. ಹಾಗೆ ಈ ರೀತಿಯಾಗಿ ಉಪದೇಶವನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಪ್ರಚೇತಸರು ಅವರ ಮಡದಿ ಮಾರಿಷೆ ಅಂತ 12 ಲಕ್ಷ ವರ್ಷಗಳ ಕಾಲ ಪ್ರಚೇತಸರು 10 ಜನರಿಗೆ ಮಾರಿಷೆಯನ್ನು ಒಬ್ಬಳೇ ಹೆಂಡತಿ. ಆ ಒಬ್ಬಳೇ ಹೆಂಡತಿಯನ್ನ ಇಟ್ಟುಕೊಂಡು ಪ್ರಚೇತಸರು ಪ್ರಚೇತಸರು 10 ಜನ ಮತ್ತು ಹೆಂಡತಿಯಾದ ಮಾರಿಷೆ ಇವರೆಲ್ಲರೂ ಸೇರಿಕೊಂಡು ಗೃಹಸ್ಥಾಶ್ರಮದಲ್ಲಿ 12 ಲಕ್ಷ ವರ್ಷಗಳ ಕಾಲ ಇರ್ತಾರೆ. ಭಾರೀ ಸಾಧನೆಯನ್ನ ಮಾಡ್ತಾರೆ. ಚೆನ್ನಾಗಿ ಬ್ರಾಹ್ಮಣರ ಆರಾಧನೆ, ಬಂದವರಿಗೆಲ್ಲ ಸಾಧನೆ ಮಾಡುವಂತಹದ್ದು, ಉಪಚಾರ ಮಾಡ್ತಾ 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 ಬಹಳ ಸಾಧನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಭಾಗವತ ಒಂದು ಮಾತನ್ನು ಹೇಳ್ತಾ ಇದೆ. ನಾವೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ, ನಾವೆಲ್ಲ ಗೃಹಸ್ಥರು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸನ್ಯಾಸಿಗಳು ಭಾರಿ ಸಾಧನೆ ಮಾಡ್ತಾರೆ. ಸಾಧನೆ ಅಂತ ಪ್ರಸಂಗ ಬಂದಾಗ ಆಶ್ರಮದ ಒಂದು ನಿಯಮವೇ ಇಲ್ಲ ಅಂತ ಹೇಳ್ತಾರೆ. ಗೃಹೇಶು ಅವಿಶತಾಂ ಚಾಪಿ ಪುಂಸಾಂ ಕುಶಲಕರ್ಮಣಾಂ ಮದ್ವಾರ್ಥ ಯಾತಯಾಮಾನಾಂ ನಬಂಧಾಯ ಗೃಹಮತ. ಗೃಹಸ್ಥರು ಕೂಡ ಸಾಧನೆ ಮಾಡಿಕೊಳ್ಳಬಹುದು, ಮೋಕ್ಷಕ್ಕೆ ಹೋಗಬಹುದು ಅಂತ ಪರಮಾತ್ಮ ನಾನು ಹೇಳ್ತಾ ಇದ್ದಾನೆ. ಗೃಹಸ್ಥರಾಗೇ ಇದ್ದುಕೊಂಡು ಪ್ರಚೇತಸರ ಹಾಗೆ ನಿತ್ಯ ಸತ್ಕರ್ಮಗಳನ್ನ ಮಾಡಿಕೊಂಡು, ಸಾಧನೆಗಳನ್ನ ಮಾಡಿಕೊಂಡು, ಅನುಷ್ಠಾನ ಮಾಡಿಕೊಂಡು, ಬ್ರಾಹ್ಮಣರ ಆರಾಧನೆ, ಭಗವಂತನ ಪೂಜೆ, ಭಗವಂತನ ಸ್ಮರಣೆ, ಭಗವದ್ಭಕ್ತರ ಪೂಜೆ, ಭಗವದ್ಭಕ್ತರ ಆರಾಧನೆ, ಇದನ್ನೇ ನಾವು ಮಾಡ್ತಾ ಇದ್ರೆ ಅದು ಅಂತಹವರ ಗೃಹಸ್ಥ ಧರ್ಮ ಅದು ಬಂಧನ ಮಾಡಿಸೋದಿಲ್ಲ, ಮುಕ್ತಿಯನ್ನ ಮಾಡಿಸ್ತದೆ. ಅದರಿಂದ ಅದು ಶಾಸ್ತ್ರದಲ್ಲೂ ಒಂದು ಮಾತಿದೆ, ಧನ್ಯೋ ಗೃಹಸ್ಥಾಶ್ರಮ ಅಂತ. ಗೃಹಸ್ಥಾಶ್ರಮ ಅದು ಧನ್ಯವಾದಂತಹದ್ದು. ಯಾಕೆಂದ್ರೆ ಯಾರನ್ನ ಸಾಧಕರು ಅಂತ ಸನ್ಯಾಸಿಗಳನ್ನ ಅಂದುಕೊಳ್ತಾ ಇದ್ದೇವೋ ಅಂತಹ ಸನ್ಯಾಸಿಗಳನ್ನು ಕೂಡ ಗೃಹಸ್ಥನಾದವನು ಮನೆಗೆ ಕರೆದು ಅವರಿಗೆ ಭಿಕ್ಷಾದಿಗಳನ್ನ ಕೊಟ್ಟು ಅವರನ್ನ ಪೋಷಣೆ ಮಾಡಬೇಕಾದಂತಹ ಕರ್ತವ್ಯ ಉಳ್ಳವನು. ಅದರಿಂದ ಗೃಹಸ್ಥಾಶ್ರಮ ಅನ್ನೋದು ಅದು ಅತೀ ಉತ್ತಮವಾದ ಆಶ್ರಮ. ಅದು ಸನ್ಯಾಸಿಗಳಿಗೆ ಮೋಕ್ಷ, ಗೃಹಸ್ಥಾಶ್ರಮಗಳಿಗೆ ಮತ್ತೆ ಮತ್ತೆ ಸಂಸಾರ ಅನ್ನುವ ವ್ಯವಸ್ಥೆ ಇಲ್ಲ. ಗೃಹಸ್ಥಾಶ್ರಮಿಗಳೂ ಸಾಧನೆ ಮಾಡಬಹುದು, ಅವರು ಮೋಕ್ಷವನ್ನ ಪಡ್ಕೊಳ್ಬಹುದು ಅನ್ನುವುದನ್ನ ಈ ಪ್ರಚೇತಸರು ಮಾರೀಷ ಆ ದಂಪತಿಗಳ ಉದಾಹರಣೆಯನ್ನ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ ಅನ್ನುವಲ್ಲಿಗೆ ಚತುರ್ಥ ಸ್ಕಂದದ ಯಥಾಶಕ್ತಿ ಯಥಾಮತಿ ಅನುವಾದ ಮುಗೀತಾ ಇದೆ. ಇನ್ನೂ ಅನೇಕ ತತ್ವಗಳನ್ನ 4ನೇ ಸ್ಕಂದದಲ್ಲಿ ನಿರೂಪಣೆಯನ್ನ ಮಾಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಮುಖ್ಯಾಂಶಗಳನ್ನ ಮಾತ್ರ ಈ ನಿಗದಿತವಾದ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗಿದೆ. ಸಮಯ ಮೀರಿದೆ. ಹೆಚ್ಚು ಸಮಯ ತೆಗೆದುಕೊಂಡಿದ್ರೆ ಯಾರು ಕೂಡ ತಪ್ಪು ತಿಳ್ಕೊಳ್ಬಾರದು ಅಂತ ಕೇಳಿಕೊಳ್ತಾ, ಇವತ್ತಿನ ಈ 1 ಗಂಟೆಗಳ ಯಥಾಶಕ್ತಿ ಯಥಾಮತಿ ಭಾಗವತದ ಅನುವಾದ ಅದನ್ನ ಎಲ್ಲ ಭಾಗವತ ಪ್ರತಿಪಾದ್ಯನಾದಂತಹ ಸಕಲ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಕೃಷ್ಣನಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ತುಂಬಾ ವಿಷಯಗಳನ್ನು ಹೇಳಿದ್ರಿ. ಪ್ರತಿಯೊಂದು ಸನ್ನಿವೇಶದಲ್ಲೂ ಹರಿ ಸರ್ವೋತ್ತಮತ್ವವನ್ನು ಹೇಳಿದ್ರಿ. ಆಮೇಲೆ ಭಗವಂತನ ದೀಕ್ಷೆ, ಅದು ಭಗವಂತನ ದೀಕ್ಷೆ ಇದ್ದಲ್ಲಿ ರಕ್ಷಣೆ, ಆ ಬುದ್ಧಿ, ಆ ಮತಿ, ಆ ಜ್ಞಾನ, ಅದರದ್ದು ಒಂದು ವಿಶೇಷ ಉಲ್ಲೇಖ ಮಾಡಿದ್ರಿ ನೀವು. ತುಂಬಾ ನಿಮಗೆ ಸಮಯವಿದ್ದಲ್ಲಿ ಕೆಲವೊಂದು ಪ್ರಶ್ನೆ ತಗೋಬಹುದಾ? ಅವಶ್ಯ ಅವಶ್ಯ. ಕೃಷ್ಣ ಅವರೇ, ನೀವು ಹೇಳಿ. ನಮಸ್ಕಾರ ಆಚಾರ್ಯರೇ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ಕೊಟ್ರಿ. ಸಮಯ ಏನಾಗ್ಲಿಲ್ಲ, ಇನ್ನ ಒಂದು 10-15 ನಿಮಿಷ ಆಗಿದ್ರು ಕೇಳಬಹುದು ಅಂತ ಅನ್ನಿಸ್ತಾ ಇತ್ತು. ಸಂತೋಷ. ಪ್ರಶ್ನೆ ಏನು ಅಂತಂದ್ರೆ, ನೀವು ಗೃಹಸ್ಥಾಶ್ರಮದ ಬಗ್ಗೆ ಹೇಳಿದ್ರಿ. ಒಂದು ನಾವೆಲ್ಲ ತಿಳ್ಕೊಂಡಿರೋದು ಅಂತಂದ್ರೆ ಯತ್ಯಾಶ್ರಮ, ಗೃಹಸ್ಥಾಶ್ರಮಕ್ಕಿಂತ ಮೇಲಿಂದು
ಮತ್ತೆ ಎಷ್ಟೋ ಜನ್ಮಗಳ ಭಾಗ್ಯದಿಂದ ಒಬ್ಬರಿಗೆ ಯತಿಗಳಾಗಿ ಆ ಒಂದು ಇನ್ನ ಹೆಚ್ಚು ಮಟ್ಟದ ಸಾಧನೆ, ದೇವ್ರ ಪೂಜೆ, ದೇವರ ಆರಾಧನೆ ಮಾಡುವಂತ ಒಂದು ಅವಕಾಶ ಭಗವಂತ ಕೊಡ್ತಾನೆ. ಎಲ್ರಿಗೂ ಕೊಡೋದಿಲ್ಲ, ಕೆಲವ್ರಿಗೆ ಮಾತ್ರ ಕೊಡ್ತಾನೆ. ಆ ದೃಷ್ಟಿಯಿಂದ ನಾವು ಗೃಹಸ್ಥಾಶ್ರಮದಲ್ಲಿ ಇರೋದು ನಾವು ಇದೇ ಸಾಧನೆಗೆ ಸಾಕು ಅಂತ ತಿಳ್ಕೊಳ್ಳೋದು, ಅಥವಾ ಇನ್ನ ಎತ್ತರಕ್ಕೆ ಹೋಗ್ಬೇಕು ಅಥವಾ ಇನ್ನ ಹೆಚ್ಚು ಸಾಧನೆ ಮಾಡ್ಬೇಕು ಅಂತಂದ್ರೆ ಈ ರೀತಿ ಬೇರೆ ಆಶ್ರಮಗಳೇನಿದೆ ಅದ್ರ ಬಗ್ಗೆ ನಾವು ಹೌದು ಹೌದು ನಿಜ. ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ತಿಳಿಸಿಕೊಟ್ಟ ಅಂಶ ಏನು ಅಂದ್ರೆ, ಅವಶ್ಯವಾಗಿ ಸನ್ಯಾಸಾಶ್ರಮ ಯತ್ಯಾಶ್ರಮ ಅನ್ನೋದು ಶ್ರೇಷ್ಠವೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಗೃಹಸ್ಥಾಶ್ರಮಿಗಳು ಅಂತ ಹೇಳಿ ನಮಗೆ ಸಾಧನೆ ಇಲ್ಲ, ನಾವು ಮೋಕ್ಷ ಇಲ್ಲ, ಅಥವಾ ನಾವು ಈ ಗೃಹಸ್ಥಾಶ್ರಮದಲ್ಲಿ ಅಂದ್ರೆ ಮುಗಿದಷ್ಟು, ಇವಾಗ ಈ ಜನ್ಮದಲ್ಲಿ ನಮ್ದು ಇಷ್ಟೇ, ನಾವು ಇನ್ನು ಮುಂದೆ ಸನ್ಯಾಸವನ್ನ ಪಡೆದುಕೊಂಡೇ ನಾವು ಮೋಕ್ಷವನ್ನು ಹೊಂದಬೇಕು ಅನ್ನುವ ನಿಯಮ ಇಲ್ಲ. ಆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಅವಶ್ಯವಾಗಿ ಸಾಧನೆ ಮಾಡಬಹುದು, ಪ್ರಚೇತಸರು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದ. ಅಂದ್ರೆ ಇಷ್ಟೇ ಅಂಶ. ಸಾಧನೆ ಅಂತ ವಿಷಯ ಬಂದಾಗ ಅದು ಯಾವ ದೇಶ, ಯಾವ ಕಾಲ, ಯಾವ ಆಶ್ರಮ, ಯಾವ ವರ್ಣ ಎಲ್ಲವನ್ನು ಮೀರಿದ್ದು ಸಾಧನೆ ಅಂತ ಅರ್ಥ. ಅದು ಯಾವ ಆಶ್ರಮ, ಯಾವ ದೇಶ, ಯಾವ ಕಾಲದಲ್ಲಿದ್ದು ನಾವು ಸಾಧನೆ ಮಾಡಬಹುದು ಅಂತ. ಅದರಿಂದ ಯತ್ಯಾಶ್ರಮದಲ್ಲಿ ಸಾಧನೆ ಆಗುವಂತಹದ್ದು ಅವಶ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂತ ಹೇಳಿ ಗೃಹಸ್ಥಾಶ್ರಮ ಮಾತ್ರಕ್ಕೆ ನಮಗೇನು ಅವರಷ್ಟು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಕೈ ಚೆಲ್ಲಿ ಕೂತ್ಕೊಳ್ಬಾರ್ದು. ಅವಶ್ಯವಾಗಿ ನಾವು ಪ್ರಯತ್ನ ಮಾಡಿದ್ರೆ ಆ ಪ್ರಚೇತಸರ ಹಾಗೆ ಸಾಧನೆ ಮಾಡ್ಲಿಕ್ಕೆ ಬರುತ್ತೆ ಅನ್ನುವ ಹೋಪ್ ಅನ್ನು ತಂದು ಕೊಡ್ತಾ ಇದ್ದಾರೆ ಭಾಗವತದ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ, ಧನ್ಯವಾದಗಳ ಆಚಾರ್ಯರೇ. ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಸಂತೋಷ. ನೀವೆಲ್ಲ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇರುವಂತಹದ್ದು ಬಹಳ ಆದರ್ಶ. ಇಷ್ಟೆಲ್ಲ ಸಮಯ ಮಾಡಿಕೊಂಡು ಇಷ್ಟೆಲ್ಲ ಆಯೋಜನೆಯನ್ನ ಮಾಡಿ, ಈ ಕಮ್ಯುನಿಕೇಶನ್ ಅನ್ನೋದು ದೊಡ್ಡ ವಿಷಯ. ನಾನು ಇಷ್ಟೆಲ್ಲ ಶ್ರವಣದ ಸಂದರ್ಭದಲ್ಲಿ ಕಮ್ಯುನಿಕೇಟ್ ಮಾಡಿ, ಇದನ್ನ ಆಯೋಜನೆ ಮಾಡಿ, ಇದನ್ನ ಸರಿಯಾದ ಕ್ರಮದಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟ ಎಲ್ಲರಿಗೂ ಹರಿವಾಯು ಗುರುಗಳ ಅನುಗ್ರಹ ಇರಲಿ ಅಂತ ನಾನು ಅವಶ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಕೂತು ಕೇಳೋದು ಆರಾಮ್ ಕೆಲಸ, ಹೇಳ್ಬಿಡೋದು ಸರಿಯಾದ ಕೆಲಸ. ಇದನ್ನ ಮಧ್ಯೆ ಇದನ್ನ ಆಯೋಜನೆ ಮಾಡೋದಿದೆಯಲ್ಲ, ಹೀಗೆ ಒಂದು ಪ್ಲಾನ್ ಮಾಡಿ ಅದನ್ನ ಕಮ್ಯುನಿಕೇಟ್ ಮಾಡಿ ಎಲ್ಲರಿಗೂ ಶ್ರವಣ ಮಾಡಿಸುವ ಕೆಲಸ ಬಹಳ ದೊಡ್ಡ ಕೆಲಸ. ಅದನ್ನ ಮಾಡಿದವರಿಗೂ ಕೂಡ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ಪ್ರಶ್ನೆ ಇದೆ. ಈ ಎರಡು ಪ್ರಶ್ನೆ, ಮೊದಲೇದ್ದು ದಿಲೀಪ್ ಅವರ ಪ್ರಶ್ನೆ, ಅದಾದ್ಮೇಲೆ ಪಾಂಡುರಂಗ ಏಟಿಗೆ ಅವರು ಕೇಳ್ತಾರೆ. ದಿಲೀಪ್. ದಾಕ್ಷಾಯಣಿ ಪ್ರಸಂಗದಲ್ಲಿ ಬಂದಿದ್ದು ದೇವರ ತೀರ್ಪಿನ ಬಗ್ಗೆ ಒಂದು ಪ್ರಶ್ನೆ ಕೇಳೋಣ ಅಂತ ಹೇಳಿದೆ. ಆಡಿಯೋ ಸರಿಯಾಗಿಲ್ಲ ದಿಲೀಪ್, ಕ್ಲಿಯರ್ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ನೋಡೋಣ. ಓಕೆ, ನನ್ನ ಎಕೋ ಆಗ್ತಾ ಇದೆ ಅಂತ ಕಾಣತ್ತಲ್ಲ. ಈಗ ಸರಿ ಆಯ್ತು, ಈಗ ಸರಿ ಆಯ್ತು. ಇದೆ. ಹಾ, ಪ್ರಶ್ನೆ ಕೇಳ್ತೀನಿ, ಕೇಳಿಸಿದ್ರೆ. ರುದ್ರದೇವರ ಅನುಸಂಧಾನ ಅಂತಂದ್ರೆ, ನಾನು ಸರ್ವೋತ್ತಮನಾದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ನನ್ನ ಈ ಸಂದರ್ಭದಲ್ಲಿ ನನ್ನ ಮಾವನಾದರೂ ಕೂಡ ಅವ್ರಿಗೆ ದಕ್ಷ ಪ್ರಜಾಪತಿಯ ಕಕ್ಷೆ ತಾರತಮ್ಯದಲ್ಲಿ ಕೆಳಗಾದ್ರಿಂದ ಅವ್ರಿಗೆ ಎದ್ದು ನಿಂತು ನನ್ನ ನಮಸ್ಕಾರ ಮಾಡುವ ಪ್ರಸಂಗ ಬರಲ್ಲ ಅಂತ ಪ್ರಶ್ನೆ. ಆ ರೀತಿ ನನ್ನ ಧ್ಯಾನದಲ್ಲಿ ನಾನು ಇದ್ದೀನಿ ಅಂತ ಅನ್ನೋದಾದ್ರೆ, ರುದ್ರದೇವರು ಯದ್ಯಪಿ ಮಹರ್ಷಿಗಳ ಹಾಗೆ, ಶಮೀಕ ಮಹರ್ಷಿಗಳ ಹಾಗೆ, ಮಹರ್ಷಿಗಳ ಹಾಗೆ ಧ್ಯಾನಾವಸ್ಥೆ ಸಮಾಧಿ ಸ್ಥಿತಿಯಲ್ಲಿ ಇರ್ಲಿಲ್ಲ. ಒಂದು ಸಭೆಯಲ್ಲಿದ್ದರೂ ಸಭಾ ಗೌರವ ಅದನ್ನ ಮಾಡುವ ಪ್ರಸಂಗ ಬರಂದ್ರೆ ಅಂತಂದ್ರೆ, ಅಂದ್ರಲ್ಲೂ ಕೂಡ ನಾನು ಧ್ಯಾನ ಮಾಡ್ತಾ ಇದ್ದೆ, ಭಗವಂತನ ಚಿಂತನೆ ಮಾಡ್ತಾ ಇದ್ದೆ, ನಾನು ಎದ್ದು ನಿಲ್ಲೋ ಪ್ರಸಂಗ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಬ್ರಹ್ಮದೇವರು ಕೂಡ ಸದಾಕಾಲ ಭಗವಂತನ ಚಿಂತನೆ ಮಾಡದೆ ಒಂದು ಕ್ಷಣವೂ ಬಿಟ್ಟಿರೋರಲ್ಲ. ಅವರಾದ್ರೂ ಎದ್ದು ನಿಂತು ಆ ಸಭಾ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದನ್ನ ಮರ್ಯಾದೆ ಸಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ಮರ್ಯಾದೆ ಅಂತ ಎದ್ದು ನಿಂತರು. ಅಂಥದ್ರಲ್ಲಿ ರುದ್ರದೇವರು ನಾನು ದೇವರ ಚಿಂತನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಮತ್ತೆ ಬ್ರಹ್ಮದೇವರು ಅವರು ತೋರಿಸಿದ್ರಲ್ಲ, ಅದಕ್ಕೆ ಮತ್ತೆ ವಿರೋಧ ಬರ್ಲಿಲ್ವಾ ಒಂದು. ಇನ್ನೊಂದು, ನಾವು ಪ್ರತಿಯೊಂದು ಪ್ರಸಂಗದಲ್ಲೂ ಆ ರೀತಿ ನಾವು ನಮ್ಮ ಮೇಲಿನ ತಾರತಮ್ಯದಲ್ಲಿ ಎಷ್ಟೋ ಹಿರಿಯರಿದ್ದಾರೆ. ಒಬ್ಬರು ಹಿರಿಯರು ಬಂದಾಗ ಇನ್ನೊಬ್ಬರು ಹಿರಿಯರು ನಾವು ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ.
ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ, ಧ್ಯಾನದಲ್ಲಿ ಇದ್ವಿ ಅಥವಾ ಭಗವಂತನ ಚಿಂತನೆಯಲ್ಲಿ ಇದ್ವಿ ಅಂತಂದ್ರೆ, ಈಗ ನಾವು ನಮಗೆ ಗುರುಗಳು ಹೇಳಿದ್ ಹೇಗೆ ಅಂತಂದ್ರೆ, ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಗುರುಗಳು ಬಂದ್ರೆ ಏನ್ ಮಾಡ್ಬೇಕು ಅಂತ ಉದಾಹರಣೆ ಹೇಳ್ತಾರೆ. ದೇವರ ಪೂಜೆಯನ್ನ ಬಿಟ್ಟು ಗುರುಗಳ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ರಿ ಅಂತ. ಯಾಕಂದ್ರೆ ಮತ್ತೆ ದೇವರ ಚಿಂತನೆ, ದೇವರ ಧ್ಯಾನ, ದೇವರ ಪೂಜೆಯಲ್ಲಿ ಇರ್ಬೇಕಾದ್ರೆ ಗುರುಗಳು ಬಂದ್ರೆ ನಮಸ್ಕಾರ ಮಾಡೋದು ಅಂತಂದ್ರೆ ಅದು ವಾಡಿಕೆ, ಅದು ಕ್ರಮ ಅಂತ ಒಂದ್ ಕಡೆ ತೋರಿಸ್ಕೊಟ್ಟು, ಈ ಕಡೆ ರುದ್ರದೇವರು ಮಾಡಿರೋದನ್ನು ಅದು ಕ್ರಮ ಅಂತ ತೋರಿಸ್ಕೊಡೋದ್ರಲ್ಲಿ ಎರಡರಲ್ಲೂ ವಿವಾದ ಬರುತ್ತಲ್ಲ, ಹೇಗ್ ತಿಳಿಸ್ಕೋಬೇಕು? ನಿಮ್ಮ ಪ್ರಶ್ನೆ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಸೋಮನಿದ್ದೆ. ಸರಿ ಇದೆ, ಎರಡು ಪ್ರಶ್ನೆಗಳು ಸರಿ ಇದೆ. ಒಂದು ಸ್ಪಷ್ಟನೆ, ಮೊದಲನೇ ಪ್ರಶ್ನೆಗೆ ಸ್ಪಷ್ಟನೆ ಏನು ಅಂದ್ರೆ, ನಾನು ಹೇಳುವಾಗ ಬ್ರಹ್ಮದೇವರು ಎದ್ದು ನಿಲ್ಲಲೇ ಇಲ್ಲ, ಒಂದನೇದು. ಯಾಕಂದ್ರೆ ಬ್ರಹ್ಮದೇವರು ಅವರು ಉತ್ತಮಾಧಿಕಾರಿಗಳಾದ್ರಿಂದ, ದಕ್ಷ ಪ್ರಜಾಪತಿ ಸಣ್ಣವನಾದ್ರಿಂದ ಅವರು ಬ್ರಹ್ಮದೇವರು ಎದ್ದು ನಿಲ್ಲಲೇ ಇಲ್ಲ. ವಾಸ್ತವಿಕವಾಗಿ ರುದ್ರದೇವರು ಅಳಿಯನಾಗಿಲ್ಲದೆ ಹೋದ್ರೆ ರುದ್ರದೇವರು ನಿಲ್ಲೋ ಪ್ರಸಂಗ ಇರ್ಲಿಲ್ಲ. ರುದ್ರದೇವರು ಅಳಿಯನಾದ್ರಿಂದ ನಿಲ್ಲಬೇಕಾದ ಪ್ರಸಂಗ ಬಂತು, ಆದ್ರೆ ಯಾಕೆ ನಿಲ್ಲಲಿಲ್ಲ ಅನ್ನುವ ಸ್ಪಷ್ಟನೆಯನ್ನು ರುದ್ರದೇವರು ಕೊಟ್ಟರು. ಅದರಿಂದ ಅಲ್ಲಿ ಒಂದು ವಿಷಯ. ಆದ್ರೂ ರುದ್ರದೇವರು ಯಾಕೆ ತಾವು ನಿಲ್ಲಲಿಲ್ಲ ಅಂದ್ರೆ, ಈಗ ಎರಡನೇ ಪ್ರಶ್ನೆ ಒಂದನೇ ಪ್ರಶ್ನೆಯನ್ನ ಸ್ವಲ್ಪ ಮರ್ಜ್ ಮಾಡಿ ಹೇಳ್ತೀನಿ. ರುದ್ರದೇವರ ಪ್ರಸಂಗಕ್ಕೂ ನೀವು ಹೇಳಿದ ಹಾಗೆ ಮನೆಯಲ್ಲಿ ದೇವ ಪೂಜಾದಿಗಳನ್ನು ಮಾಡುವಾಗ ಹಿರಿಯರು ಬಂದ್ರೆ ಅದನ್ನು ಸಂಕ್ಷೇಪ ಮಾಡಿ ಅವಶ್ಯ ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು ಅಂತ. ಅದರಲ್ಲಿ ಏನು ಅಂದ್ರೆ, ನಾವು ಲೌಕಿಕವಾಗಿ ಕಣ್ಣು ತೆರೆದು ದೇವ ಪೂಜಾದಿಗಳನ್ನ ಮಾಡುವಾಗ ದೊಡ್ಡವರು ಬಂದದ್ದು ಕಂಡು ಅವರಿಗೆ ಗೌರವಿಸದೆ ನಾವು ದೇವರ ಪೂಜೆಯನ್ನ ಮಾಡುವುದು ಅನ್ನೋದು ಅದು ಅವಶ್ಯವಾಗಿ ತಪ್ಪು, ಅದು ಅಪರಾಧ. ಆದರೆ ಇಲ್ಲಿ ಅದು ಹಾಗಾಗಿದ್ದಲ್ಲ. ರುದ್ರದೇವರು ಕಣ್ಣು ತಕ್ಕೊಂಡು ದಕ್ಷ ಪ್ರಜಾಪತಿ ಬರ್ತಾ ಇರೋದನ್ನ ನೋಡ್ತಾ ಅವನ್ಗೇನ್ ಮಾಡುದು ಅಂತ ಸುಮ್ನೆ ಬ್ರಹ್ಮದೇವರ ಒಳಗಿರೋ ಅಂತರ್ಯಾಮಿಯನ್ನ ಪೂಜೆ ಮಾಡ್ತಾ ಇದ್ದದ್ದಲ್ಲ. ದಕ್ಷ ಪ್ರಜಾಪತಿ ಬರೋದಕ್ಕಿಂತ ಮೊದ್ಲಿಂದಲೇ ರುದ್ರದೇವರು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕೂತಿದ್ದಾರೆ. ಅವರು ಬ್ರಹ್ಮದೇವರ ಅಂತರ್ಯಾಮಿಯನ್ನ ಪೂಜಿಸ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಏತನ್ಮಧ್ಯೆ ದಕ್ಷ ಪ್ರಜಾಪತಿ ಬಂದಾಗ ಅದು ಪರಾಕ್ಗಳು ಹೇಳ್ತಾ ಇರ್ತಾರೆ. ಈ ದಕ್ಷ ಪ್ರಜಾಪತಿ ಬಂದ, ಅವನಿಗೆ ಪರಾಕ್ ಅಂತ ಹೇಳುವಾಗ ಉಳಿದವರಿಗೆಲ್ಲ ಎಚ್ಚರ ಆಯಿತು. ಎಚ್ಚರಾಗಿ ಅವರೆಲ್ಲ ಎದ್ದು ನಿಂತರು. ರುದ್ರದೇವರು ಯಾಕೆ ಎದ್ದು ನಿಲ್ಲಿಲ್ಲ? ಅವ್ರು ಎದ್ದು ನಿಲ್ಬೋದಿತ್ತಲ್ಲ ಅಂದ್ರೆ ಅವಾಗ ಪ್ರಸಂಗ ಇಲ್ಲ. ಯಾಕಂದ್ರೆ ಅವರು ಧ್ಯಾನದಲ್ಲಿ ಇದ್ರು. ನಾವೆಲ್ಲ ಪೂಜೆಗೆ ಕೂತಿರೋದು ಅನ್ನೋದು ಧ್ಯಾನಾವಸ್ಥೆ ಏನಲ್ಲ, ಆದ್ರೆ ಅವರು ಧ್ಯಾನಾವಸ್ಥೆಯಲ್ಲಿ. ನಾವು ನಮ್ಮ ಶರೀರದ ಮೇಲಿನ ಅಭಿಮಾನವನ್ನ ಮೀರಿ ಧ್ಯಾನದಲ್ಲಿ ಕೂತಾಗ ಹಿರಿಯರು ಬಂದ್ರು ಅಂದ್ರೆ ಅವಾಗ ಗೊತ್ತಾಗೋದಿಲ್ಲ. ನಾವೆಲ್ಲ ಪರೀಕ್ಷಿತ ರಾಜನ ಪ್ರಸಂಗವನ್ನು ನಾವು ನೋಡಿದ್ದೇವೆ. ಅಲ್ಲಿ ಋಷಿಗಳು ಮೈ ಮೇಲಿನ ಎಚ್ಚರವನ್ನ ಮೀರಿ ಕೂತಿದ್ರು. ಅವನು ರಾಜ ತಾನು ನೀರು ಕೇಳಿದ, ಅವರಿಗೆ ಕೇಳಿಸ್ತಿರ್ಲಿಲ್ಲ. ಸಿಟ್ಟು ಒಂದು ಸತ್ತು ಹೋಗಿರೋ ಹಾವನ್ನ ಅವರ ಮೇಲೆ ಹಾಕಿ ಹೋದ. ಆವಾಗ ಇವರು ರಾಜ ಬಾಯಾರಿಕೆಯಿಂದ ನೀರು ಕೇಳಿದ, ಅವಾಗ ಉತ್ತರಿಸಲಿಲ್ಲ ಅನ್ನುವ ಅಪರಾಧ ಅವರಿಗೆ ಇಲ್ಲ. ಯಾಕೆಂದ್ರೆ ಅವರು ಸಮಾಧಿ ಅವಸ್ಥೆಯಲ್ಲಿ ಇದ್ದು ಧ್ಯಾನ ಮಾಡ್ತಾ ಇದ್ರು, ಅದರಿಂದ ದೋಷ ಇಲ್ಲ. ಹಾಗೆ ಈ ದೇವರ ಪ್ರಸಂಗ ಅವರ ವರ್ತನೆ ಅನ್ನೋದು ತಪ್ಪಲ್ಲ. ಇನ್ನೊಂದೇನು ಅಂದ್ರೆ, ಈ ತರ ಉತ್ತರ ಕೊಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ತೊಂದರೆ ಆಗಬಹುದಲ್ಲ. ಯಾಕೆಂದ್ರೆ ಯಾರೋ ಹಿರಿಯರು ಬಂದ್ರು, ನಾವು ನಮಸ್ಕಾರನೇ ಮಾಡ್ಲಿಲ್ಲ ಅಂದ್ರೆ, ಇಲ್ಲ ನಿಮ್ಮೊಳಗಿರೋ ದೇವರನ್ನ ಚಿಂತನೆ ಮಾಡ್ತಾ ಇದ್ದೆ ಅಂತ ಉದ್ದಟತನದ ಉತ್ತರಗಳು ಬರಬಹುದಲ್ಲ ಅಂತ. ಅಂತಹ ಪ್ರಸಂಗಗಳಿಗೆ ನಮ್ಮ ಜೀವನದಲ್ಲಿ ಅವಕಾಶಗಳು ತುಂಬಾ ಕಡಿಮೆ. ಯಾಕಂದ್ರೆ ನಾವು ನಮ್ಮ ತಿಳುವಳಿಕೆಯ ಪ್ರಕಾರ ಸಮಾಧಿ ಅವಸ್ಥೆಗೆ ಹೋಗೋದಾಗ್ಲಿ, ಹೊರಗಡೆ ಬಂದ ಹಿರಿಯರನ್ನೂ ಗಮನಿಸಲಿಕ್ಕಾಗದೇ ಇರುವಷ್ಟು ಧ್ಯಾನಾವಸ್ಥೆಯಲ್ಲಿ ಏಕಾಗ್ರತೆಯಲ್ಲಿ ಹೋಗೋದಾಗ್ಲಿ ಪ್ರಸಂಗ ಬರೋದಿಲ್ಲ. ಹಾಗೆ ಬಂದರೂ ಹಿರಿಯರು ಆವಾಗ ಬೇಸರ ಮಾಡ್ಕೊಳ್ಳೋದಿಲ್ಲ. ಒಳ್ಳೆ ಧ್ಯಾನದಲ್ಲೇ ಕೂತಿದ್ದಾರೆ, ಅವ್ರು ಮುಗಿಸ್ಕೊಂಡು ಬಂದೆ, ನಾನು ಇನ್ನ ಗೌರವಿಸಲಿ ಅಂತ ಅವರು ಕೂಡ ತಪ್ಪು ತಿಳ್ಕೊಳ್ಳೋದಿಲ್ಲ. ಆದ್ರಿಂದ ನಮಗೆ ಆ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ತುಂಬಾ ಸಂತೋಷ ಆಚಾರ್ಯ. ಪಾಂಡುರಂಗ ಇಟಗಿ ಅವರ ಪ್ರಶ್ನೆ. ನಮಸ್ಕಾರ ಆಚಾರ್ಯಗೆ. ಪಾಂಡುರಂಗ ಇಟಗಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ, ತುಂಬಾ ಸಂತೋಷ ಆಯ್ತು. ನಮ್ಮ ಪ್ರಶ್ನೆ ಏನು ಅಂದ್ರೆ, ನೀವು ವಿದ್ಯೆ ಬಗ್ಗೆ ಹೇಳಿದ್ರಿ, ಒಂದು ಪರಮಾತ್ಮನ ಬಗ್ಗೆ ಚಿಂತನೆ ಅಥವಾ ಇದನ್ನ ಮಾಡಬೇಕಾದ್ರೆ ಅದನ್ನ ವಿದ್ಯೆ ಅಂತ ಕರೀತಾರೆ, ಬೇರೆ ಎಲ್ಲಾನು ಲೌಕಿಕ ವಿದ್ಯೆ ಅಂತ ಕರೀತಾರೆ. ಆ ದೃಷ್ಟಿಯಲ್ಲಿ ಕೆಲವು ಸತಿ ಮಾತಾಡ್ಬೇಕಾದ್ರೆ ಲೌಕಿಕ ಜನಗಳ ಹತ್ರ ಮಾತಾಡ್ಬೇಕಾದ್ರೆ ಕೆಲವರು ಒಂದು ಮೂರ್ತಿನ ಕೆತ್ತನೆ ಮಾಡ್ತಿರ್ತಾರೆ. ಅವನು ಅದರಲ್ಲೇ ಪರಮಾತ್ಮನನ್ನು ಕಾಣ್ತಾನೆ. ಅಥವಾ ಇನ್ನೊಂದು ಕಂಪ್ಯೂಟ್ರಲ್ಲಿ ತುಂಬ ಕೋಡಿಂಗ್ ಮಾಡ್ತಿರ್ತಾನೆ, ಅದರಲ್ಲೇ ದೇವರನ್ನು ಕಾಣ್ತಾನೆ.
ಆ ವಿದ್ಯೆಗೆ ಈ ವಿದ್ಯೆಗೆ ಸ್ವಲ್ಪ ಯಾವ ರೀತಿ ಅದಕ್ಕೆ ನಾವು ತಿಳ್ಕೊಬೇಕು ಅಂತ ಅರ್ಥೈಸ್ತೀರಾ? ಅಲ್ಲ, ಇದು ತುಂಬಾ ಸೂತ್ರ ರೀತಿಯಲ್ಲಿ ಹೇಳಿದ್ದಾರೆ ಇದನ್ನ. ವಾಸ್ತವಿಕವಾಗಿ ಈ ಮಾತು ಏನಿದೆಯಲ್ಲ, ಯತ್ ಕರ್ಮ ಹರಿತೋಷಂ ಯತ್ ಅಂತ ಹೇಳಿದ ತತ್ಕರ್ಮ ಹರಿತೋಷಂ ಯತ್ ಅನ್ನೋ ಮಾತೇನಿದೆಯಲ್ಲ, ಇದರ ಅಭಿಪ್ರಾಯ ನೀವು ಮಾಡಿದ್ದು ಕೆಲಸ ಅಂತ ಯಾವಾಗ ಆಗತ್ತೆ ಅಂದ್ರೆ ಅದರಲ್ಲಿ ಪರಮಾತ್ಮನ ಸಂತೋಷ ಆಗ್ಬೇಕು, ದೇವರ ನೆನಪಾಗಬೇಕು, ದೇವರ ಸಂತೋಷ ಆಗ್ಬೇಕು. ಅದು ಯಾವ ವಿದ್ಯೆ ಆಗಿದ್ರೂ ಅದು ಸಾಧನೆನೆ ಅಂತ ಅದನ್ನ ಹೇಳ್ತಾ ಇರೋದು. ಅದರಿಂದ ನಿಮ್ಮ ಪ್ರಶ್ನೆಗೆ ಅನುಕೂಲವಾಗುವ ಹಾಗೆ ಭಾಗವತ ಹೇಳಿದೆ. ಅಂದ್ರೆ ನೀವು ಯಾವ ರೀತಿಯಾದ, ನೀವು ಹೇಳಿದ ಹಾಗೆ ಶಿಲಾ ಕೆಲಸ ಇರಬಹುದು, ಯಾವ್ದಾದ್ರು ಬೇರೆ ಲೌಕಿಕ ಕಂಪ್ಯೂಟರ್ ಕೆಲಸಗಳಿರಬಹುದು, ಅಥವಾ ಬೇರೆ ಯಾವ ಕೆಲಸಗಳೇ ಇರಬಹುದು, ಆ ಮಾಡ್ತಾ ಇರುವ ಕೆಲಸದಲ್ಲಿ ಸಂಪೂರ್ಣವಾಗಿ ಅವನು ಹರಿಯನ್ನ ನೆನಪಿಸಿಕೊಳ್ತಾ ಇದ್ದಾನೆ, ಅದರಿಂದ ಹರಿಪ್ರೀತನಾಗ್ಲಿ ಅನ್ನುವ ಚಿಂತನೆಯಲ್ಲಿ ಇದ್ದಾನೆ ಅಂದ್ರೆ ಅದು ಅವಶ್ಯವಾಗಿ ಬ್ರಹ್ಮವಿದ್ಯಾ ಅಥವಾ ಅದು ಒಳ್ಳೆ ಆಧ್ಯಾತ್ಮ ವಿದ್ಯಾ ಅಂತಾನೆ ಕರೆಸ್ಕೊಳ್ತದೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅದರಿಂದ ಅದನ್ನೇ ಭಾಗವತ ಹೇಳಿದೆ ಹೊರತು ಅದಿಲ್ಲದೆ ಹೋದರೆ ನಾವು ಭಾಗವತ ಓದೋದು ಆಧ್ಯಾತ್ಮ ವಿದ್ಯೆ ಆಗೋದಿಲ್ಲ. ಈ ಭಾಗವತ ಎಲ್ಲ ಇಷ್ಟೆಲ್ಲ ಓದಿ ನಮಗೆ ದೇವರ ಸ್ಮರಣೆಯೇ ಬರಲಿಲ್ಲ ಅಂದ್ರೆ ಆವಾಗ ಶಾಸ್ತ್ರ ವಿದ್ಯೆಯೂ ವಿದ್ಯೆ ಅಲ್ಲ. ಲೌಕಿಕ ಕೆಲಸಗಳಿಂದ ಭಗವಂತನ ಸ್ಮರಣೆ ಆಗ್ತಾ ಇದೆ ಅಂದ್ರೆ ಅದು ಕೂಡ ಅವಶ್ಯವಾಗಿ ಆಧ್ಯಾತ್ಮ ವಿದ್ಯೆ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ತುಂಬಾ ಸಂತೋಷ ಆಚಾರ್ಯ. ಮತ್ತೆ ಯಾರ್ಯಾವ ಪ್ರಶ್ನೆ? ತುಂಬಾ ಚೆನ್ನಾಗೆಲ್ಲ ಹೇಳ್ಕೊಟ್ರಿ ಆಚಾರ್ಯ. ನಿಮ್ಮ ಸಮಯಕ್ಕಾಗಿ ಬೆಳಗ್ಗೆ ಎದ್ದು ನಮ್ಮ ಟೈಮ್ ಝೋನಿಗೆ ತಕ್ಕಂತೆ ನೀವು ಪ್ರವಚನ ಮಾಡಿಕೊಟ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗೆ ಬಹಳ ಸಂತೋಷ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹಾ ಗುರುಗಳಿಗೆ ಧನ್ಯವಾದಗಳು.